ಅನಾದಿ ಕಾಲದಲ್ಲಿ ನಮ್ಮ ವಜ್ರ ವೀಡಿಯನ್ನೆಲ್ಲ ಸೇರಿ ನಿಂತಿದ್ರು ಅಂತ ಹೇಳ್ತಿದ್ರಲ್ಲ, ಆ ಟೈಮಲ್ಲಿ ಅದೆಲ್ಲ ಈ ಸಿರಿವಂತಿಗೆ ಎಲ್ಲಿಂದ ಬಂತು? ಅವಾಗಿನ ಐ ಟಿ ಬಿ ಟಿ ಇತ್ತ, ಇಂಡಸ್ಟ್ರಿಗಳಿದ್ವು, ಸ್ವಲ್ಪ ಎಲ್ಲಿಂದ ಬಂತು? ಕೃಷಿಯಿಂದ ತಾನೇ ಬಂದದ್ದು. 160 ದಿವಸದಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಅದು ಉಪಯೋಗ ಆಗಬಹುದು. ಉಳಿಕೆ ದಿವಸ ನಿಂತಿರುತ್ತಲ್ವ, ಆ ನಷ್ಟ ಯಾಕೆ ಬೇಕಾಗಿತ್ತ ನಮಗೆ? ಅವಾಗ ಅಟ್ಲೀಸ್ಟ್ ನೀವು ದುಡ್ಡು ಕೊಟ್ಟರೆ ಕೂಲಿ ಇತ್ತು, ಮಾಡೋದ್ರೆ ಜನ ಸಿಗ್ತಾ ಇತ್ತು. ಈಗ ನೀವು ಕೂಲಿ ಎಲ್ಲ ಏನು ಮಾಡಿದ್ರು ನಮಸ್ಕಾರ ಕಾಲಿಗಿದ್ರು ಬರೋದು. ಬರೀ 12 ಲಕ್ಷ ಅಂತ ನೋಡ್ತೀವಿ ಹೊರತಾ, ಇದನ್ನ ಕಷ್ಟದ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ. ನಮ್ಮ ಯುವಕರು ಮಾಡೋ ತಪ್ಪು ಅದನ್ನೇ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ಕಳೆದ 40 ವರ್ಷಗಳಿಂದ MS ರಾಮಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಅವರು ಕೃಷಿಯಲ್ಲಿ ಹಾಗೆಯೇ ಔಷಧೀಯ ಗಿಡಮೂಲಿಕೆಗಳ ರಹಸ್ಯಗಳ ಬಗ್ಗೆ ತಿಳಿದುಕೊಂಡಿರುವಂಥ ಜ್ಞಾನಿ ಕೂಡ ಹೌದು. ಬನ್ನಿ, ಇವತ್ತು ನಾವು ಡಾಕ್ಟರ್ BN ನಾಗಭೂಷಣ್ ಅವರನ್ನು ನಮ್ಮ ಪಾಡ್ಕಾಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಮಹಾವತಾರ್ TV ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನೀವು ಪ್ರೊಫೆಸರ್ ಆಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಾ. ಹಾಗೆಯೇ ಅದರ ಜೊತೆಗೇನೆ ಈ ಕೃಷಿ ಆಶ್ರಮ ಆಗಿರ್ಬೋದು, ನೈಸರ್ಗಿಕವಾಗಿ ಯಾವ ಥರ ನಾವು ಕೃಷಿ ಮಾಡ್ಬೋದು, ಇವನ್ನೆಲ್ಲ ನಿಮ್ಮ ಜೀವನದಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ಸರ್ ನಿಮ್ಮದು? ನಾನು ಮೂಲತಃ ಒಬ್ಬ ವಿಜ್ಞಾನಿ. ಓಕೆ. MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು. ಇಲ್ಲಿ ನಾನು ಸರಿಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿ 1986ರಲ್ಲಿ ನಾನು ಅಲ್ಲಿ ಸೇರಿಕೊಂಡವನು. ಕಳೆದ ವರ್ಷ ಜುಲೈ 2025ರಲ್ಲಿ ನಾನು ನಿವೃತ್ತಿ ಹೊಂದಿದೆ. ಆ್ಯಕ್ಚುಲಿ ನಾನು ನಿವೃತ್ತಿ ಆಗಿದ್ದು 2020ರಲ್ಲಿ. 5 ವರ್ಷ ನನಗೆ ಎಕ್ಸ್ಟೆನ್ಷನ್ ಕೊಟ್ಟರು. ನನ್ನ ಈ ಒಂದು ಕೃಷಿ ಪ್ರಯಾಣ ಅಥವಾ ಪರಿಸರ ಪಯಣ ನಾನು ಸ್ಟಾರ್ಟ್ ಆಗಿದ್ದು 2014ರಲ್ಲಿ. ಅದಕ್ಕಿಂತ ಮೊದಲು ನಾನು ಬೇಸಿಕಲಿ ಸೈಂಟಿಸ್ಟು. ಇಡೀ ಪ್ರಪಂಚದಲ್ಲಿ ಟಾಪ್ 3% ಟಾಪ್ ಸೈಂಟಿಸ್ಟ್ಗಳಲ್ಲಿ ನಾನು ಒಬ್ಬ. ಇದುವರೆಗೆ ಸರಿಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ PhD ಡಿಗ್ರಿ ಕೊಡಿದಂಥ ಒಂದು ಹೆಮ್ಮೆ ನನಗಿದೆ. ಅದರಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಬೇರೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಸೇರಿದಂಥ ವಿದ್ಯಾರ್ಥಿಗಳು ಕೂಡ ನಾನು PhD ಕೊಡಿಸಿರೋದು. ಸುಮಾರು ಒಂದು 275 ಅಂತಾರಾಷ್ಟ್ರೀಯ ಮಟ್ಟದ ಪ್ರಬಂಧಗಳನ್ನು ಎಲ್ಲ ಪ್ರಕಟಣೆ ಮಾಡಿದ್ವಿ. ಎಲ್ಲದೂ ಆಯಿತು, ಒಳ್ಳೆಯ ಹೆಸರು ಬಂತು, ಒಂದು ಆತ್ಮತೃಪ್ತಿನೂ ಇತ್ತು. ಬಟ್ 2014ರಲ್ಲಿ ನಮಗೊಂದು ಯೋಚನೆ ಬಂತು. ನಮ್ಮದೇ ಆದಂಥ ಒಂದು ಸೊಸೈಟಿ ಮಾಡ್ಕೊಂಡು, ಲೂಮಿನೆಸೆನ್ಸ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ರಿಸರ್ಚ್ ಸೊಸೈಟಿ ಅದು. ಅದರ ಕೆಳಗಡೆ ಈ ಆ್ಯಕ್ಟಿವಿಟೀಸನ್ನು ನಾವು ಸರಿಸುಮಾರು 25 ವರ್ಷಗಳ ಕಾಲ ಮಾಡ್ತಾ ಬಂದ್ವಿ. ಆನಂತರ ನಮಗೆ ಅರಿವಾಯಿತು, ನಮ್ಮ ಈ ಅಕಾಡೆಮಿಕ್ ರಿಸರ್ಚ್ ಸಂಶೋಧನೆ ಏನು ಮಾಡ್ತೀವಲ್ಲ, ಈ ಸಂಶೋಧನೆಗಳಿಂದ ನನಗೆ ಒಂದು ಹೆಲ್ಪ್ ಆಗ್ಬೋದು, ಅಥವಾ ನನ್ನ ಅಕಾಡೆಮಿಕ್ ಗ್ರೋತ್ಗೆ ಹೆಲ್ಪ್ ಆಗ್ಬೋದು, ಅಥವಾ ನನ್ನ ಸ್ಯಾಲ್ರಿ ಹೆಚ್ಚಿಗೆ ಆಗಲಿಕ್ಕೆ ಹೆಲ್ಪ್ ಆಗ್ಬೋದು. ಬಟ್ ಈ ಒಂದು ಸಂಶೋಧನೆಗಳಿಂದ ನಮ್ಮ ರೈತರಿಗೆ, ನಮ್ಮ ಹಳ್ಳಿಗೆ, ನಮ್ಮ ಪರಿಸರಕ್ಕೆ ಏನು ಲಾಭ ಅಂತ ಪ್ರಶ್ನೆ ಕೇಳ್ಕೊಂಡಾಗ ಅದು ಶೂನ್ಯ ಅಂತ ಗೊತ್ತಾಯಿತು. ಅದು ಬೇರೆ ಥರನೇ ಜಗತ್ತು. ಹೌದು. ಇದಕ್ಕೂ ಸಂಬಂಧ ಇರಲ್ಲ. ನಾವು ಮಾಡ್ತಕ್ಕಂಥ ರಿಸರ್ಚು ಒಂದು ರೀತಿಯಲ್ಲಿ ಅಕಾಡೆಮಿಕ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಬಟ್ ನೇರವಾಗಿ ಈ ನಮ್ಮ ಸೊಸೈಟಿ ಕನೆಕ್ಟ್ ಆಗಲ್ಲ. ಹೌದು. ಆ ಚಿಂತನೆಯಲ್ಲಿ ನಾವೇನು ಮಾಡಿದ್ವಿ, ಮೂಲತಃ ಹಳ್ಳಿಯಿಂದ ಬಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿಗಳು, ನಾವು ಕೆಲವೊಂದು ಪ್ರೊಫೆಸರ್ಗಳೆಲ್ಲ ಸೇರಿಬಿಟ್ಟು ಒಂದು ಯೋಜನೆ ತರ್ತೀವಿ, ನಾಲೆಡ್ಜ್ ಶೇರಿಂಗ್ ವಿತ್ ವಿಲೇಜ್ ಆ್ಯಂಡ್ ಫಾರ್ಮರ್ಸ್. ಅವಾಗ ನಾವೆಲ್ಲ ಪ್ರತಿ ರಜೆಗಳಿದ್ದಾಗ, ಭಾನುವಾರಿದ್ದಾಗ ಕೂತ್ಕೊಂಡು ರಿಸರ್ಚ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಪ್ರಬಂಧ ಮಂಡಿಸೋದು ಹೇಗೆ ಅಂತ ಇದು ಮಾಡ್ತಾ ಇರ್ತೀವಿ. ಒಂದು ಪ್ರಬಂಧ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಪ್ರತಿ ಭಾನುವಾರ. ಯಾಕಂದ್ರೆ ಭಾನುವಾರ ದಿವಸ ನಮಗೆ ರಜೆ ಇರುತ್ತೆ, ಬೇರೆ ದಿವಸಗಳಲ್ಲಿ ಕ್ಲಾಸ್ ಇರುತ್ತೆ. ಅಂದರೆ ಇದೆಲ್ಲ ಬೆಂಗಳೂರಿನಲ್ಲೇ ನಡೆಯೋದು? ಇಲ್ಲ, ಬೆಂಗಳೂರು ರಾಮಯ್ಯ ಕಾಲೇಜೆಲ್ಲ ಮಾಡ್ತಾ ಇದ್ದಿದ್ದು. ಓಕೆ. ಅವಾಗ ಒಂದು ಕೆಲಸ ಮಾಡುವ, ಈ ಒಂದು ಯೋಜನೆ ಅಡಿ, ನಾಲೆಡ್ಜ್ ಶೇರಿಂಗ್ ವಿತ್ ವಿಲೇಜ್ ಆ್ಯಂಡ್ ಫಾರ್ಮರ್ಸ್ ಅಂತಕ್ಕಂಥ ಈ ಯೋಜನೆ ಅಡಿಯಲ್ಲಿ ಈ ಇರ್ತಕ್ಕಂಥ 4 ಅಥವಾ 5 ಭಾನುವಾರಗಳಲ್ಲಿ 1 ಅಥವಾ 2 ಭಾನುವಾರಗಳನ್ನು ನಮ್ಮ ಸಮಯವನ್ನು ಹಳ್ಳಿಗಳಿಗೆ, ಪರಿಸರಕ್ಕೆ ಮತ್ತು ಕೃಷಿಕರಿಗೆ ಮೀಸಲಾಗಿಡ್ಬೇಕಂತಕ್ಕಂಥ
ಚಿಂತನೆ 2014ರಲ್ಲಿ ಆರಂಭ ಆಯಿತು. ಅಲ್ಲಿಂದಲೂ ನಿರಂತರವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಬಂದವು. ಬಟ್ ಅಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ, ನಾವು ಮೂಲತಃ ಪ್ರೊಫೆಸರ್ಗಳು, ನಾನು ಕೆಮಿಸ್ಟ್ರಿ ಪ್ರೊಫೆಸರ್. ಒಬ್ಬ ಪ್ರೊಫೆಸರ್ ಆಗಿ ಅಥವಾ ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ನಾನು ಹೋಗಿ ಹಳ್ಳಿಗರ ಮುಂದೆ ಕೃಷಿ ಬಗ್ಗೆ ಮಾತಾಡಿದರೆ ತಮಾಷೆ ಆಗುತ್ತೆ. ಹೌದು. ನಿನಗೇನು ಗೊತ್ತು ಅಂತಕ್ಕಂಥ ಬರುತ್ತೆ. ಆಗ ನಾವು ಏನು ಮಾಡಿದ್ವಿ, ಯಾರು ಪ್ರಗತಿಪರ ರೈತರೇನಿದಾರಲ್ವ, ಯಾರು ಈ ಒಂದು ಏರಿಯಾಗಳಲ್ಲಿ ಅದು ಕೃಷಿ ಆಗಿರ್ಬೋದು, ಹಳ್ಳಿಯ ಪರಿಸರ ಆಗಿರ್ಬೋದು, ಇವೆಲ್ಲಗಳಲ್ಲಿ ಯಾರು ಸಾಧನೆ ಮಾಡಿರ್ತಾರೋ ಅಂತಹ ಸಾಧಕರನ್ನು ನಾವು ಭೇಟಿ ಆಗ್ತಾ ಬಂದ್ವಿ. ಮತ್ತು ಅವ್ರ ಮೂಲಕವಾಗಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದ್ವಿ. ಆ ನಿಟ್ಟಿನಲ್ಲಿ ಸುಮಾರು ಸಾಧಕ ರೈತರನ್ನು ನಾವು ಭೇಟಿಯಾದ್ವಿ. ಜೊತೆಗೆ ರೈತರನ್ನು ಕೂಡ ಕರ್ಕೊಂಡು ಹೋಗ್ತಾ ಬಂದ್ವಿ. ಆ ಮೂಲಕವಾಗಿ ನಮಗೂ ಕೂಡ ಆ ಕೃಷಿ ಬಗ್ಗೆ ಆಸಕ್ತಿ ಉಂಟು. 2017ರಲ್ಲಿ ನಿಮಗೆ ಗೊತ್ತಿದೆ, ಸುಭಾಷ್ ಪಾಳೇಕರ್ ಏನು ZBNF ಅನ್ನು ಅಧಿಕಾರರು ಈಗೇನು ಸಾಕಷ್ಟು ರೈತರು ಅದನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ಮೂಲಕವಾಗಿ 2017ರಲ್ಲಿ ಮತ್ತು 2018ರಲ್ಲಿ ನಾವು 2 ಕಾರ್ಯಕ್ರಮಗಳನ್ನು ರಾಮಯ್ಯ ಕಾಲೇಜಲ್ಲಿ ಮಾಡಿದ್ವಿ. ಅದು ನಮಗೆ ತುಂಬ ಸಹಾಯ ಆಯಿತು. ಆನಂತರ ನಿಮಗೆ ಗೊತ್ತಿರಬಹುದು, ನಾಡೋಜ ನಾರಾಯಣ ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಬಳ್ಳಾಪುರದತ್ತ ಮರಳೇನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದಂಥ ಸಾವಯವ ರೈತರು, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಇಲ್ಲೇ ವರ್ತೂರ್, ಅವರು ವೈಟ್ ಫೀಲ್ಡ್ ಅಥವಾ ವರ್ತೂರ್ ಅವರು. ಅವ್ರು ಏನು ಮಾಡಿದರು, ಸುಮಾರು 1995ರಲ್ಲಿ ವರ್ತೂರು ಈ ಥರ ದೊಡ್ಡ ನಗರವಾಗಿ ಬೆಳೆದು ಬಿಡುತ್ತೆ, ನಾನು ಇಲ್ಲಿದ್ರೆ ಕೃಷಿ ಮಾಡೋಕ್ಕಾಗಲ್ಲ ಅಂತ ದೃಷ್ಟಿ ಇಟ್ಕೊಂಡು ಅವರು 30 ವರ್ಷಗಳ ಹಿಂದೆಯೇ ದೊಡ್ಡಬಳ್ಳಾಪುರಕ್ಕೆ ಹೋಗಿ 4 ಎಕರೆ ಜಮೀನು ತಗೊಂಬಿಟ್ಟು ಅಲ್ಲಿ ಒಂದು ಸಾವಯವ ಕೃಷಿಯನ್ನು ಮಾಡಿ ಭಾಳಷ್ಟು ಸಾಧನೆ ಮಾಡ್ತಾರೆ. ನಾವು ಅವ್ರ ಜೊತೆಗೆ ಕನೆಕ್ಟ್ ಆಗ್ತೀವಿ. ಅವ್ರ ಜೊತೆಗೆ ಸುಮಾರು ಕಾರ್ಯಕ್ರಮಗಳನ್ನು ಅವ್ರ ತೋಟದಲ್ಲೂ ಮಾಡ್ತೀವಿ, ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಮಾಡ್ತಾ ಹೋಗ್ತೀವಿ. ಅದು ಕೂಡ ನಮಗೆ ಹೆಸರು ಬರುತ್ತೆ. ಪ್ರೋಗ್ರಾಮ್ ಅಂದರೆ ಏನು ಮಾಡ್ತಾ ಇದ್ರಿ? ಅಲ್ಲಿ ರೈತರನ್ನ ಕರ್ಕೊಂಡು ಹೋಗಿ ನೈಸರ್ಗಿಕ ಕೃಷಿ ಅಂದರೆ ಏನು, ಸಾವಯವ ಕೃಷಿ ಅಂದರೆ ಏನು, ಆಮೇಲೆ ನಮ್ಮ ರಾಸಾಯನಿಕ ಕೃಷಿಯಿಂದ ಈಗ ಆಗ್ತಾ ಇರತಕ್ಕಂಥ ಹಾನಿಗಳೇನು, ಯಾಕೆ ನಾವು ಸಾವಯವ ಕೃಷಿಗಳನ್ನು ಮಾಡಬೇಕು, ಅದರ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಮಾತುಕತೆ ಆಲ್ರೆಡಿ 30 ವರ್ಷಗಳಿಂದಲೂ ಹುಟ್ಟಿಕೊಂಡಿತ್ತು. ಈಗ ಅದು ಜಾಸ್ತಿ ಆಗಿದೆ. ಸೊ ಈಗಲೂ ಕೆಲವೊಬ್ಬರಿಗೆ ಗೊತ್ತಿಲ್ಲ ಸಾವಯವ ಕೃಷಿ ಅಂದರೆ ಏನು, ರಾಸಾಯನಿಕ ಕೃಷಿ ಅಂದರೆ ಏನು. ಅಲ್ಲ, ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಏನಾಗಿದೆ ಅಂದರೆ, ಗೊತ್ತಿಲ್ಲ ಅಂತ ಏನೂ ಇಲ್ಲ, ಬಹಳಷ್ಟು ಮಂದಿಗೆ ಇತ್ತೀಚೆಗೆ ಅದರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಅದು ಅಳವಡಿಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈಗಿನ ಈ ಕೃಷಿ ಸಮಸ್ಯೆಗಳು ಇತ್ತೀಚೆಗೆ, ಅದರಲ್ಲೂ ಕಳೆದ 7-8 ವರ್ಷಗಳಿಂದ ಆಗಿರ್ತಕ್ಕಂಥ ಬದಲಾವಣೆಗಳಿರ್ಬೋದು, ಅಥವಾ ನಮ್ಮ ನಗರಗಳಿರ್ತಕ್ಕಂಥ ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಹಳ್ಳಿಗಳನ್ನು ನಾವು ತಿರಸ್ಕಾರವಾಗಿ ನೋಡ್ಕೊಂಡದ್ದಾಗಿರ್ಬೋದು, ಅಥವಾ ಕೃಷಿಗೆ ಇರ್ತಕ್ಕಂಥ ಸವಾಲುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡಲೇ ಇಲ್ಲ. ಎಲ್ಲ ಕಾರಣಗಳಿಂದ ಏನಾಯಿತು, ರೈತರಿಗೆ ಅವ್ರಿಗೆ ಸಾವಯವ ಮಾಡ್ಬೇಕಂತ ಮನಸ್ಸಿದ್ರೂ ಕೂಡ ಅವ್ರಿಗೆ ಅಳವಡಿಕೆ ಆಗ್ತಾಯಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳು ಕೂಡ ಇದ್ದಾವೆ. ಅದರಲ್ಲಿ ಒಂದು ಹಲವಾರು ಕಾರಣಗಳ ಒಂದು ಲಿಸ್ಟ್ ಮಾಡಿದ್ದೀವಿ. ಆ ಎಲ್ಲ ಸಮಸ್ಯೆಗಳು ಏನು ನಾವು ಸಾವಯವ ಅಥವಾ ನೈಸರ್ಗಿಕ ಕೃಷಿ ಅಂತ ಏನು ಕರಿತೀವಲ್ಲ, ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕಂತ ನಿಟ್ಟಿನಲ್ಲೇ ನಾವು ನಾರಾಯಣ ರೆಡ್ಡಿ ಅವರಿದ್ದಾಗಲೇ ನಾವು ಒಂದು ಯೋಚನೆ ಬಂತು, ಆಶ್ರಮಗಳು, ಕೃಷಿ ಆಶ್ರಮಗಳನ್ನು ಆರಂಭ ಮಾಡ್ಬೇಕಂತ. ನಾರಾಯಣ ರೆಡ್ಡಿ ಅವರು ನಮ್ಗೆ ಹೇಳ್ತಾ ಇದ್ರು, ಕೇವಲ ನಾನು ಮರಳೇನಹಳ್ಳಿನಲ್ಲಿ ಕೂತ್ಕೊಂಡು ಕೃಷಿ ಸಮಸ್ಯೆಗಳ ಬಗ್ಗೆ ಮಾತಾಡಿದರೆ ಸಾವಯವ ಕೃಷಿ ಬೆಳೆಯಲ್ಲ. ಈ ಮಾತುಗಳು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ನಡಿಬೇಕು, ಎಲ್ಲ ಭಾಗದಲ್ಲಿ ನಡಿಬೇಕು. ಯಾಕಂದರೆ ಈ ಕೃಷಿ ಸಮಸ್ಯೆ ಹೇಗಪ್ಪ ಅಂದರೆ, ಮಲೆನಾಡು ಕಡೆನೇ ಬೇರೆ ಥರ ಸಮಸ್ಯೆಗಳಿರುತ್ತವೆ, ನಮ್ಮ ನಾರ್ತ್ ಕರ್ನಾಟಕದಲ್ಲೇ ಸಮಸ್ಯೆಗಳು ಬೇರೆ, ಮಧ್ಯ ಕರ್ನಾಟಕದಲ್ಲೇ ಸಮಸ್ಯೆಗಳು ಬೇರೆ ಇರ್ತವೆ. ಒಂದು ಭಾಗದಲ್ಲಿ ಕೂತ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾ ಹೋದರೆ ಅದು ಆಗಲ್ಲ. ಹಾಗಾಗಿ ಅವ್ರು ಹೇಳ್ತಾ ಇದ್ದದ್ದು, ಎಲ್ಲ ಕಡೆಗೆ ಈ ಕಾರ್ಯಕ್ರಮಗಳು ನಡಿಬೇಕು, ಮಾತುಕತೆ ನಡಿಬೇಕು, ಜನರಿಗೆ ಮಾರ್ಗದರ್ಶನ ನಡಿಬೇಕು. ಆ ಮಾರ್ಗದರ್ಶನ ಯಾವ ಮಾಡ್ಬೇಕಂದ್ರೆ ಈ ಆಶ್ರಮಗಳು ಮಾಡಬೇಕು, ಅಂದರೆ ಕಲಿಕಾ ಕೇಂದ್ರಗಳು, ನಾಲೆಡ್ಜ್ ಸೆಂಟರ್ಸ್ ಅಂತ ಕರಿತೀವಿ. ಅಥವಾ ನಾವು ಹೇಳ್ಬೇಕಂದ್ರೆ ಇದು ಕೃಷಿ ಪಾಠಶಾಲೆಗಳು ಅಂತ ಹೇಳ್ಬೋದು. ಪಾಠಶಾಲೆಗಳು ಈಗೆಲ್ಲೂ ಇಲ್ಲ, ಪಾಠಶಾಲೆಗಳು ಅಂತ ಯಾವುದೂ ಇಲ್ಲ. ಅಫ್ಕೋರ್ಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಂತಿದ್ದಾವೆ, KVK ಅಂತಿದ್ದಾವೆ, ವಿಜ್ಞಾನ ಕೇಂದ್ರಗಳಂತಿದ್ದಾವೆ. ಅವು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅವುಗಳದೇ ಆದಂಥ ಒಂದು ಇತಿಮಿತಿಗಳಿದ್ದಾವೆ. ಅವರು ಕೂಡ ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾರೆ, ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡ್ತಾರೆ, ಅದರ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಆಶ್ರಮಗಳ ಪರಿಕಲ್ಪನೆ ಭಾಳ ದೊಡ್ಡದು. ಕೇವಲ ಕೃಷಿಯನ್ನು ಮಾಡಿ ಲಾಭ ಗಳಿಕೆ ಮಾತ್ರ ಅಲ್ಲ. ಇವತ್ತಿನ ದಿವಸ ಏನಾಗಿದೆ, ಪರಿಸರ ತುಂಬ ತಿರಸ್ಕಾರಕ್ಕೊಳಗಾಗಿದೆ, ಸಾಕಷ್ಟು ಹಾನಿಯಾಗಿದೆ. ಆ ಮೂಲಕವಾಗಿ ನಮಗೆ ಸಾಕಷ್ಟು
ಸಮಸ್ಯೆಗಳು ಉಂಟಾಗಿದ್ದಾವೆ. ಆ ಸಮಸ್ಯೆಗಳಿಗೂ ಕೂಡ ಈ ಕೃಷಿ ಮೂಲಕವಾಗಿ ನಾವು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಿ ನಾವು ಕೃಷಿ ಆಶ್ರಮ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾರಾಯಣ ರೆಡ್ಡಿ ಅವರಿಂದ ನಾವು ತಗೊಂಡ್ವಿ. ಅಲ್ಲಿ ಏನಾಯ್ತು ಅಂದರೆ 2019 ಜನವರಿನಲ್ಲಿ ನಮ್ಮ ನಾರಾಯಣ ರೆಡ್ಡಿ ಅವರು ತೀರ್ಕೊಂಡ್ಬಿಟ್ರು ಇದ್ದಕ್ಕಿದ್ದಂಗೆ. ಅವ್ರು ತೀರ್ಕೊಂಡಾದ್ಮೇಲೆ ಇದಕ್ಕೆ ಕರೋನಾ ಕೂಡ ಬಂತು, ನಿಮ್ಗೆ ಗೊತ್ತಿದೆ. ಆ ಟೈಮಲ್ಲಿ ಸ್ವಲ್ಪ ನಮಗೆ ದಾರಿ ಕಾಣ್ದಂಗೆ ಆಯಿತು. ಬಟ್ ಅಲ್ಲಿ ಏನಾಯ್ತು ಅಂದರೆ ನಾರಾಯಣ ರೆಡ್ಡಿ ಅವರು ನಮಗೆ ಪರಿಚಯ ಮಾಡಿಕೊಟ್ಟವರು ನಮ್ಮ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನು ಪರಿಚಯ ಮಾಡಿದ್ರು. ಅವಾಗಲೇ 2019ರಲ್ಲಿ ಸುಮಾರು ಒಂದು 100 ಮಂದಿ ರೈತರೊಂದಿಗೆ ನಾನು ಕನ್ನೇರಿಗೆ ಹೋಗಿ ಅಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು 3 ದಿವಸಗಳ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಹೀಗೆ ಮಾಡ್ತಾ ಮಾಡ್ತಾ ಈಗ ಪ್ರತಿ ವರ್ಷವೂ ನಾವು ಕನ್ನೇರಿಗೆ ಹೋಗ್ತೀವಿ, ರೈತರೊಂದಿಗೆ ಹೋಗ್ತೀವಿ, ಅಲ್ಲಿ ಹೋಗಿ ಒಂದು ಸಂವಾದ ಮಾಡ್ತೀವಿ, ಒಂದು ಸಮ್ಮೇಳನ ಥರ ಮಾಡ್ತೀವಿ, ಕೃಷಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ. ಹೀಗೆ ಮಾತಾಡ್ತಾ ಇರುವಾಗ ಕನ್ನೇರಿ ಶ್ರೀಗಳಿಗೆ 2023ರಲ್ಲಿ ನಾವು ಈ ಆಶ್ರಮಗಳ ಬಗ್ಗೆ ನಾವು ಹೇಳ್ತೀವಿ. ಈ ಥರ ಇದೆ ನಮ್ಮ ಯೋಚನೆಗಳು, ಇದು ಬಹಳ ಬೃಹತ್ ಒಳ್ಳೆ ಯೋಚನೆ, ದಯವಿಟ್ಟು ನೀವು ಮಾಡಿ. 2023 ಜೂನಲ್ಲಿ ದಾವಣಗೆರೆಗಾದಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ 1008 ಆಶ್ರಮಗಳನ್ನು ನೀವು ಮಾಡಿ. ಅವ್ರು ಹೇಳ್ತಾ ಹಾಗೇನೆ ಒಂದು ವರ್ಷದಲ್ಲಿ 1008 ಆಶ್ರಮಗಳನ್ನು ಮಾಡೋದು ಮುಂದೆ ಬಂದು ರೈತರು. ಆಶ್ರಮ ಅಂದರೆ ಇನ್ನೇನೂ ಅಲ್ಲ, ಅಲ್ಲಿ ಒಂದು ಪ್ರಗತಿಪರ ಕೃಷಿ ನಡೀತಾ ಇರುತ್ತೆ, ಒಂದು ಸಾವಯವ ಕೃಷಿ ನಡೀತಾ ಇರುತ್ತೆ, ಅಲ್ಲಿ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಕ್ರಿಯೇಟ್ ಆಗಿರುತ್ತೆ, ಅಂದ್ರೆ ಒಂದು ಎಜುಕೇಶನ್ ಕ್ರಿಯೇಟ್ ಮಾಡೋದು. ಎಜುಕೇಷನ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿಗೆ ಆಲ್ರೆಡಿ ರೈತರು ಬಂದು ಕಲಿತಾ ಇರ್ತಾರೆ. ಅಂತಹ ಕೇಂದ್ರಗಳನ್ನು ನಾವು ಗುರುತಿಸಿದ್ವಿ. ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ರೈತರು ನಾವು ಗುರುತಿಸಿದ್ವಿ. 108 2024-25 ನಂಬರ್ 108 ಆಗೋಯ್ತು. ಪ್ರತಿ ವರ್ಷದಂತೆ ನಾವು ಕನ್ನೇರಿಗೆ ಹೋಗಿ ಮತ್ತೆ ಈ ಒಂದು 108 ರೈತರನ್ನು ಗುರುತಿಸಿದ ಬಗ್ಗೆ ಶ್ರೀಗಳ ಮುಂದೆ ಹೇಳ್ಕೊಂಡಿವಿ. ಬುದ್ಧಿ ನಾವು ಆಲ್ರೆಡಿ 1008 ಆಶ್ರಮಗಳನ್ನು ನಾವು ಗುರುತಿಸಿದ್ದೇವೆ, ಏನು ಮಾಡೋದು, ನೀವೀಗ 1008 ಮಾಡಿ, 108 ಮಾಡಿದ್ದೀವಿ, 1008 ಮಾಡಿ ಅಂತ ಒಂದು ನಮಗೆ ಟಾರ್ಗೆಟ್ ಹಾಕಿದರು. ಆಮೇಲೆ ಅದ್ರ ಬಗ್ಗೆ ರೂಪರೇಷೆಗಳು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ಥರ ರೈತರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಅವರು ಮಾರ್ಗದರ್ಶನ ಮಾಡ್ತಾನೇ ಬಂದರು. ಈಗ ನಮ್ಮ ಗುರಿ 1008. ಅದರಲ್ಲಿ ಈಗ ಯಾರಿಗೆ ಆಸಕ್ತಿ ಇದೆಯೋ ಅಂಥವರನ್ನು ಈಗ ಆಲ್ರೆಡಿ 325 ರೈತರನ್ನು ನಾವು ಗುರುತಿಸಿದ್ದೇವೆ. ಕೆಲವು ಮಂದಿ ಆಲ್ರೆಡಿ ಸಾಧನೆ ಆದಾಗಿದೆ, ಕೆಲವು ಮಂದಿ ಈಗ ಬಿಗಿನ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ನಮ್ಮಿಂದ ಬರ್ತಾರೆ ಅನ್ನೋದು ಒಪ್ಪು. ಇಲ್ಲಿ ಆಕರ್ಷಣೆ ಏನಪ್ಪ ಅಂದರೆ, ಅಥವಾ ನಮ್ಮ ಒಂದು ಏನು ಡಿಫ್ರೆಂಟ್ ನಮ್ಮದು, ಅಥವಾ ಒಂದು ವಿಶ್ವವಿದ್ಯಾಲಯಕ್ಕಾಗಲಿ, ಅಥವಾ ನಮ್ಮದು ಒಂದು KVKಗಾಗಲಿ, ಅಥವಾ ನಮ್ಮದು ಅಥವಾ ಬೇರೆ ಒಂದು ಕಲಿಕಾ ಇದಕ್ಕೆ ಕೇಂದ್ರಕ್ಕೂ, ನಮ್ಮ ಆಶ್ರಮಗಳಿಗೆ, ಅಥವಾ ಇದನ್ನೇ ನಾವು ಕೃಷಿ ಪಾಠಶಾಲೆಗಳಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಇಲ್ಲಿ 8 ಚಟುವಟಿಕೆಗಳು ನಡೀತಾ ಹೋಗ್ತವೆ. ಒಂದು, ನೈಸರ್ಗಿಕವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದು. ಯಾವುದೇ ಕೃಷಿ ನಡಿಬೇಕಾದ್ರೆ ಮಣ್ಣಿನ ಫಲವತ್ತತೆ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೃಷಿ ಆರಂಭಕ್ಕಾಗಿರೋದು ಮಣ್ಣಿನ ಫಲವತ್ತತೆಯಿಂದ. ಆ ನಿಟ್ಟಿನಲ್ಲಿ ನಾವು ಸುಮಾರು ಒಂದು 20 ವರ್ಷಗಳಿಂದಲೂ ಕೂಡ ನೈಸರ್ಗಿಕವಾಗಿ ರೈತರು ಸಹಜವಾಗಿ ಕಡಿಮೆ ಖರ್ಚಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಯಾವುದೇ ಕೆಮಿಕಲ್ ಬಳಸದೆ ಹೇಗೆ ಹೆಚ್ಚಿಸ್ಬೋದು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತೀವಿ. ಸರ್, ಹೇಗೆ ಹೆಚ್ಚಿಸ್ಬೋದು ಅನ್ನೋದು? ಅದ್ರ ಬಗ್ಗೆ ಸಾಕಷ್ಟು ಕ್ರಮಗಳಿದ್ದಾವೆ. ಇದರ ಬಗ್ಗೆ ನಮಗೆ ಮಾರ್ಗದರ್ಶಕರು ಅಂದರೆ, ಬಹುಶಃ ನೀವೆಲ್ಲರೂ ಕೇಳಿರ್ತೀವಿ, ಸಾಯಿಲ್ ವಾಸು ಅಂತ ನೀವಿದ್ರು. ಅವರು ಸುಮಾರು 35-40 ವರ್ಷಗಳಿಂದಲೂ ಕೇವಲ ಮಣ್ಣಿನ ಬಗ್ಗೆನೇ ಮಾತನಾಡಿದಂಥವ್ರು. ಅವರ ಒಂದು ಸಹಾಯದೊಂದಿಗೆ ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಬಂದ್ವಿ. ಹೆಂಗೆ ಮಾಡಬಹುದು ಅನ್ನೋದಾದರೆ ಹಲವಾರು ವಿಧಗಳಿದ್ದಾವೆ. ಒಂದು, ಸಾಯಿಲ್ ಆರೋಗ್ಯ ಕಾಪಾಡಬೇಕಂದ್ರೆ 2 ತತ್ವಗಳಿದ್ದಾವೆ. ಒಂದು, ನೇರವಾದ ಬಿಸಿಲು ಭೂಮಿಗೆ ಬೀಳಬಾರ್ದು. ಇನ್ನು ಒಂದು, ಭೂಮಿ ಮೇಲ್ಮೈ ಯಾವಾಗಲೂ ಮುಚ್ಚಿರಬೇಕು. ಏನಾದರೂ ಒಂದು ಮಲ್ಚಿಂಗ್ ಅಂತ ಕರಿತೀವಿ ನಾವು. ಈ ನಮ್ಮ ಸುಭಾಷ್ ಪಾಳೇಕರ್ ಅವರ ತತ್ವದ ಪ್ರಕಾರ 4 ತತ್ವಗಳನ್ನು ಹೇಳಿದ್ದಾರೆ. ನೀವು ಏನು ಹೆಸರು ಬೇಕಾದರೂ ಕರೀರಿ, ಯಾವ ಕೃಷಿ ಆದರೂ ಸರಿ, ಈ 4 ತತ್ವಗಳು ಅಳವಡಿಕೆ ಮಾಡಲೇಬೇಕಾಗುತ್ತೆ. ಭೂಮಿಗೆ ಶತ್ರು ಯಾರಪ್ಪ ಅಂದರೆ ಸೂರ್ಯನ ಕಿರಣಗಳು. ಸೂರ್ಯನ ಕಿರಣಗಳು ಬಿದ್ದಾಗ ಏನಾಗುತ್ತೆ, ಆ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಅಂತ ಕರಿತೀವಲ್ಲ, ಆ ಇಂಗಾಲ ವ್ಯಾಪರೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಭೂಮಿ ಬರಡಾಗಿ ಹೋಗುತ್ತೆ. ಹಾಗಾಗಿ ಭೂಮಿಯನ್ನು ಒಂದು ಮುಚ್ಚಳಿಕೆಯಿಂದ ನೀವು ಮುಚ್ಚಿದಾಗ, ಕಾಪಾಡ್ಕೊಂಡಾಗ ಅದು ಆಗುತ್ತೆ. ಆ ನಂತರ ಹೇಗೆಲ್ಲ ನಾವು ಫಲವತ್ತತೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಈ ಎಲ್ಲ ಗೂಗಲಲ್ಲೆಲ್ಲ ಸಿಗುತ್ತೆ. ಅದನ್ನು ಯಾವುದಾದ್ರು ಒಂದು ನಿಮಗೆ ಯಾವುದು ಅನುಕೂಲನೋ ಅಳವಡಿಸಿಕೊಳ್ಬೋದು. ಒಂದು, ನಿಮ್ಮ ಮೇಲೆ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರೂ ದನದ ಗೊಬ್ಬರವನ್ನು ನೀವು ಮಿಕ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಕುರಿ ಗೊಬ್ಬರನಾಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕೆಲವೊಂದು ಇತಿಮಿತಿಗಳಿದ್ದಾವೆ. ಕೋಳಿ ಗೊಬ್ಬರ ಯಾವಾಗಲೂ ಉಪಯೋಗಿಸೋಕ್ಕೆ ಬರಲ್ಲ.
ಬಟ್ ಈ ಕಾಂಪೋಸ್ಟ್ ಮಾಡಿದಂತಹ ದನದ ಗೊಬ್ಬರವನ್ನು ನೀವು ಹೇರಳವಾಗಿ ಉಪಯೋಗಿಸ್ಬೋದು. ಕೋಳಿ ಗೊಬ್ಬರಕ್ಕೆ ಒಂದು ಇತಿಮಿತಿ ಇದೆ. ಬೇರೆ ಬೇರೆ ವಿಧಾನಗಳಲ್ಲಿ ಇದ್ದರೂ ಕೂಡ ಒಂದು ಸಿಂಪಲ್ ಇದಂದರೆ ನಮ್ಮ ಏನು ಗ್ರೀನ್ ಹಸಿರು ಗೊಬ್ಬರಗಳು ಅಂತೀವಿ ನಾವು. ನವಧಾನ್ಯಗಳನ್ನು 1 ಎಕರೆಗೆ ಸರಿಸುಮಾರು 30-40 ಎಕರೆ ನವಧಾನ್ಯಗಳು ಬರ್ತವೆ. ಅವನ್ನೆಲ್ಲ ಎರಚಿಬಿಟ್ಟು ಅವು ಬೆಳೀತವೆ. 30-40 ದಿವಸ ಆದಮೇಲೆ ಅದನ್ನು ಭೂಮಿಯ ಸೇರಿಸಿದರೆ ಆವಾಗ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತಕ್ಕಂಥದ್ದು ಬಹಳಷ್ಟು ತಜ್ಞರ ಮಾತು. ಇದು ಸುಲಭವಾದ ವಿಧಾನ ಅಂತಲೂ ನಾವು ರೈತರಿಗೆ ಸಜೆಷನ್ ಮಾಡ್ತೀವಿ. ಅಂದ್ರೆ ಆ ಮೆಥಡಲ್ಲಿ ಇವೆಲ್ಲ ಎಜುಕೇಶನ್ ನೀವು ಕೃಷಿ ಆಶ್ರಮದಲ್ಲಿ ಕೊಡ್ತೀರಾ? ಇದೆಲ್ಲದು ಬರುತ್ತೆ, ಕೃಷಿ ಆಶ್ರಮದಲ್ಲಿ ಬರುತ್ತೆ. ಅದನ್ನು ಮಾಡಿರ್ತಾರೆ, ತೋರಿಸಿರ್ತಾರೆ, ಅಲ್ಲಿ ಡೆಮೋ ನಡೀತಾ ಇರುತ್ತೆ. ಓಕೆ. ನಾವು ಮಾಡಿ ಸಾಧಕ ತೋರಿಸ್ತಾನೆ, ಬರೀ ಮಾತಲ್ಲ ಇದು. ಅಂದ್ರೆ ಯಾರು ಆಲ್ರೆಡಿ ಮಾಡಿ ಇರ್ತಾರೋ ಮಾಡಿರ್ತಾರೆ, ಅವ್ರು ಮಾತ್ರ ಮಾಡಿರ್ತಾರೆ. ಗೊತ್ತಾಯ್ತಲ್ರ? ಆ ಒಂದು ನಿಟ್ಟಿನಲ್ಲಿ ಫಸ್ಟ್ ನಮ್ಮ ಯೋಜನೆ ಮಣ್ಣಿನ ಸುಧಾರಣೆ. ನಾವು ರೈತರಿಗೆ ಹೇಳೋದಷ್ಟೇ, ಅದರಲ್ಲೂ ಯುವಕರು ಬಂದಂಥವರಿಗೆ ಮೊದಲು ಹೇಳೋದು ಮಣ್ಣಿನ ಸುಧಾರಣೆ ಮಾಡ್ಕೊಳ್ಳಿ. ಅದು ಬೇಕಾದ್ರೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಮೊದಲು ಆ ಕೆಲಸ ಮಾಡಿ ಆ ನಂತರ ನೀವು ಬೆಳೆಗಳನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತೀವಿ. ಎರಡನೇದು ಏನಪ್ಪ ಅಂದರೆ ನಮ್ಮ ಸಮಸ್ಯೆ ನಾನು ಹೇಳಿದೆ, ಕೃಷಿ ಆಶ್ರಮಗಳಲ್ಲಿ ಕೃಷಿಕನ ಹಳ್ಳಿಗರ ಸಮಸ್ಯೆಗಳಿಗೆ ಉತ್ತರ ನೀಡುವ ಕೇಂದ್ರಗಳು. ಇನ್ನೊಂದು ಏನಪ್ಪ ಅಂದರೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲ. ಕರೆಕ್ಟ್. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು 2018ರಲ್ಲಿ ಒಂದು ಯೋಜನೆ ಹಾಕೋತೀವಿ, ಫ್ಯಾಮಿಲಿ ಫಾರ್ಮರ್ ಅಂತಕ್ಕಂಥ ಯೋಜನೆ. ಫ್ಯಾಮಿಲಿ ಫಾರ್ಮರ್ ಅಂತ ಕೊರೋನಾ ಇನ್ನೂ ಬಂದಿರಲಿಲ್ಲ. ಇದು ಹೇಗೆ ನಡೆಯುತ್ತಪ್ಪ ಅಂದರೆ ಸರಳ. ನಮ್ಮ ನಗರದಲ್ಲಿರ್ತಕ್ಕಂಥ ಒಂದು 4-5 ಮಂದಿ ಫ್ಯಾಮಿಲಿಗಳು ಸೇರಿಬಿಟ್ಟು ಒಂದಿಬ್ಬರು ರೈತರನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ನೋಡೋಣ, ನೀನು ಬೆಳಿ, ನೀನೇನು ಬೆಳಿತೀಯ ನಾನು ತಗೋತೀನಿ, ರೇಟ್ ನಿಂದೆ. ರೇಟ್ ನಿಂದೆ ಅಂದರೆ ಅವ್ನು ತುಂಬ ಜಾಸ್ತಿನೂ ಆಗಬಾರ್ದು. ನೀವೇನು ಅಂಗಡಿಗೆ ಹೋಗಿ ತರ್ತಿರಲ್ಲ ಸಿಟಿನಲ್ಲಿ, ಅಷ್ಟೇ ರೇಟನ್ನು ನಿನಗೆ ನಾನು ಕೊಡ್ತೀನಿ. ನಾವು ನೀನು APMCಗೂ ಇನ್ನೆಲ್ಲ ಹಾಕ್ಬಿಟ್ಟು ನೀನು ಕಡಿಮೆ ಬೇಡ, ನಷ್ಟ ಆಗಬೇಡ. ನೀನೆಲ್ಲ ಬೆಳೆದಂಥ ಪದಾರ್ಥಗಳನ್ನು ನಾವು ತಗೋತೀವಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟು ಒಂದಿಬ್ಬರು ಮೂವರನ್ನ ನೀವು ನೇರವಾಗಿ ರೈತರ ಜೊತೆಗೆ ಏನೋ ಸಂಪರ್ಕ ಸಾಧಿಸಿದ್ರೆ ಕೃಷಿ ಸಮಸ್ಯೆ ಎಲ್ಲಿದೆ? ನಾವೇನು ವಿಷ ತಿಂತೀವಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಸಮಸ್ಯೆ ಉಂಟಲ್ವ? ಹೌದು. ಬಟ್ ಅದು ಅಳವಡಿಕೆಗೆ ಯಾರಿದ್ದಾರೆ? ಸಮಸ್ಯೆಗಳು ಅಲ್ಲೇ ಬಗೆಹರಿದು ಹಾಗೆ ಹರಿತಾವೆ, ಬಟ್ ನಾವು ಮಾಡ್ಲಿಕ್ಕೆ ತಯಾರಿಲ್ಲ. ಈಗ ಒಂದು ಮಾತಿದೆ, ತಿಳುವಳಿಕೆಗಳು ಅಳವಡಿಕೆಗಳಲ್ಲಿ ಸೋಲುತ್ತವೆ ಅಂತ. ನಮಗೆಲ್ಲ ಗೊತ್ತಿದೆ, ಬಟ್ ಅಳವಡಿಸೋಕೆ ರೆಡಿ ಇಲ್ಲ. ಈ ಯೋಜನೆಯಲ್ಲಿ ನಾವು ಫ್ಯಾಮಿಲಿ ಫಾರ್ಮರ್ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಹಾಕಿದ್ವಿ. ಅಲ್ಲಿ ಏನಾಯಿತು ಅಂದರೆ ಬಹಳಷ್ಟು ಮಂದಿಗೆ, ಒಂದು ರೈತನಿಗೆ ತಾನು ಬೆಳೆದಂಥ ಪದಾರ್ಥಗಳನ್ನು ಈ ನಗರದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಕೊಡತಕ್ಕಂಥ ಟೈಮ್ ಇಲ್ಲ ಅವನಿಗೆ. ಇವನೇನಾದ್ರು ಬಂದು ಕೊಡೋಕ್ಕೆ ಬಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅವನಿಗೆ. ಕರೆಕ್ಟ್. ಅವನು ಅದಕ್ಕೆ ರೆಡಿ ಇಲ್ಲ. ಈ ನಗರದಲ್ಲಿರ್ತಕ್ಕಂಥ ಕುಟುಂಬರು ಒಂದು ದಿವಸ ಹೋಗಿ ಅವನ ತೋಟಕ್ಕೆ ಹೋಗಿ ಆ ತೋಟದಲ್ಲಿದ್ದು ಅದೆಲ್ಲ ನೋಡಿ ಅವನಿಗೆ ಬೆನ್ನು ತಟ್ಟಿ, ಚೆನ್ನಾಗಿ ಮಾಡ್ತೀಯಪ್ಪ ನೀನು, ನಿನ್ನ ಪದಾರ್ಥಗಳು ಕೊಡು ಅಂತ ತರತಕ್ಕಂಥ ವ್ಯವಧಾನ ಇವರಿಗಿಲ್ಲ. ಹಂಗಾಗಿ ಏನಾಯಿತು, ಅದು ಸಕ್ಸಸ್ ಆಗಿಲ್ಲ. ಇದು ಒಳ್ಳೆ ಸಕ್ಸಸ್ ಮಾಡಲ್ಲೇ, ಬಟ್ ಸಕ್ಸಸ್ ಆಗಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಫ್ಯಾಮಿಲಿ ಫಾರ್ಮರ್ ಸೇವಾ ಕೇಂದ್ರಗಳು ಅಂತಕ್ಕಂಥ ಕೆಲವೊಂದು ಕೇಂದ್ರಗಳನ್ನು ಬೆಂಗಳೂರಲ್ಲಿ ಆರಂಭ ಮಾಡಿದ್ವಿ, ಮೈಸೂರಲ್ಲಿ ಆರಂಭ ಮಾಡಿದ್ವಿ, ನಾರ್ತ್ ಕರ್ನಾಟಕದಲ್ಲಿ ಕೆಲವು, ಜಾಸ್ತಿ ಅಲ್ಲ, ಆರಂಭ ಮಾಡಿದ್ವಿ. ಅವು ಸಕ್ಸಸ್ ಆಗಿಲ್ಲ, ಫೇಲ್ ಆದವು, ನಾನಾ ಕಾರಣ. ಅದರಲ್ಲಿ ಒಂದು ಕರೋನಾ, 2020ರಲ್ಲಿ ಬಂದಂಥ ಕರೋನಾ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ಮೆಜೆಸ್ಟಿಕ್ಕಲ್ಲಿ ಸುಮಾರು 15,000 ಸ್ಕ್ವೇರ್ ಫೀಟಲ್ಲಿ ಎಲ್ಲ ಪದಾರ್ಥಗಳನ್ನು ನಾರ್ತ್ ಕರ್ನಾಟಕದಿಂದ ತಂದು ಅಲ್ಲಿ ಸ್ಟೋರ್ ಮಾಡಿ ಆ ಪದಾರ್ಥಗಳನ್ನು ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ವಿತರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಅಲ್ಲೇನಾಯಿತು, ಕರೋನಾ ಬಂತು, ಎಲ್ಲ ಬಂದಾಯಿತು, ಸುಮಾರು ಅದೆಲ್ಲದು ಕೂಡ ಹುಳ ಹಿಡಿದು ಆಯಿತು. ಹಾಗಾಗಿ ನಮ್ಮ ಸೇವಾ ಕೇಂದ್ರದ ಪರಿಕಲ್ಪನೆ ಫೇಲ್ ಆಗುತ್ತೆ. ಈ ವಿಷಯವನ್ನು ನಾವು ಮತ್ತೆ ಕನ್ನಡ ಶ್ರೀಗಳ ಅವ್ರ ಮಾರ್ಗದರ್ಶನ ಯಾವಾಗಲೂ ತಗೋತೀವಿ. ಈ ಥರ ಆಯಿತು ಬುದ್ಧಿ, ನಮ್ಮದು ಯೋಜನೆ ಏನಿತ್ತಂದರೆ ನಮ್ಮ ರೈತರಿಗೆ ಒಂದು ಒಳ್ಳೆ ರೇಟು ಬೆಲೆ ಸಿಗಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ವಿ, ಬಟ್ ಇವೆಲ್ಲಗಳು ಫೇಲ್ ಆಗೋಗ್ಬಿಟ್ಟು ಏನು ಮಾಡೋದು ಒಂದು. ಅವ್ರು ಹೇಳಿದ್ದು, ನೀವು ಕೇವಲ ಈ ನಮ್ಮ ಸೇವಾ ಕೇಂದ್ರ ಏನಿದಾವಲ್ಲ, ಸೇವಾ ಕೇಂದ್ರದ ಉದ್ದೇಶ ರೈತರಿಂದ ತರ್ತಾರೆ, ಅದನ್ನು ನೇರವಾಗಿ ಗ್ರಾಹಕನ ಕೊಡ್ತಕ್ಕಂಥ ಕೆಲಸ ಮಾಡ್ತವೆ. ಬಟ್ ಸೇವಾ ಶುಲ್ಕ ಇಷ್ಟಂತ ನಾವು ಫಿಕ್ಸ್ ಮಾಡಿರ್ತಾವೆ, ಟ್ರಾನ್ಸ್ಪರೆಂಟಾಗಿ ನಡೀತಾ ಇರುತ್ತೆ ವ್ಯವಹಾರ. ಹೇಳಿದಾಗ ಶ್ರೀಗಳು ಹೇಳಿದರು, ಇಲ್ಲ ಇದು ಈ ಥರ ಅಲ್ಲ, ಕೇವಲ 4-5 ವಸ್ತುಗಳನ್ನ ನೀವು ಮಾರಾಟ ಮಾಡೋಕ್ಕೆ ಹೋದರೆ ಯಾರೂ ಬರಲ್ಲ, ಜನರಿಗೆ ಟೈಮ್ ಇಲ್ಲ, ಸಿಟಿಯಲ್ಲಿ ಇರ್ತಕ್ಕಂಥ ಟೈಮ್ ಇಲ್ಲ. ಅವ್ರಿಗೇನಾದರೂ 1 ಅಥವಾ 2 ತಿಂಗಳಿಗೆ ಒಮ್ಮೆ ಮಾತ್ರ ಅವರು ಸಿಟಿಗೆ ಬರ್ತಾರೆ, ಟ್ರೈನ್ ಹಿಡ್ಕೋತಾರೆ, ಏನು ಬೇಕೆಲ್ಲ ಹಾಕೋತಾರೆ, ಅಷ್ಟೇ ಮುಗಿತು, ಇನ್ನೊಂದು ಸರಿ ಯಾವ ಅಂಗಡಿಗೂ ಹೋಗಲ್ಲ. ಹೀಗಿರುವಾಗ ನೀವು ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗಬೇಕು, ಆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ನಮ್ಮ F-Mart ಕಾನ್ಸೆಪ್ಟ್ ಬಂತು. ಈ ಡಿ-ಮಾರ್ಟ್ ಏನಿದಾವಲ್ಲ, ಸೇಮ್ ಅದೇ ರೀತಿಯಲ್ಲಿ ಎಲ್ಲ ಸಾವಯವ ವಸ್ತುಗಳು ಒಂದೇ ಚೂರಿನಡಿ ಸಿಗ್ಬೇಕು. ಅಂದರೆ ಎಲ್ಲ ಆರ್ಗ್ಯಾನಿಕ್ ವಸ್ತುಗಳು, ಎಲ್ಲವೂ ಆರ್ಗ್ಯಾನಿಕ್.
ಸಿಗಬೇಕಂತಕ್ಕಂಥ ಒಂದು ಒಂದು ಯೋಚನೆಗಳು ಸುಮಾರು 2021ರಿಂದಲೂ ಬಂತು. ಅದನ್ನು ಸೇವಾ ಕೇಂದ್ರಗಳಂತ ಇದ್ದದ್ದನ್ನು ನಾವು ಎಫ್ ಮಾರ್ಟ್ ಅಂತ ಮಾಡಿ ಅದು ಜನರನ್ನು ಹುಡುಕ್ತಾ ಇದೀವಿ. ಬಟ್ ಯಾರು ಇದುವರೆಗೆ ಯಾರೂ ಬರ್ತಾ ಇಲ್ಲ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು. ಸ್ಟಾರ್ಟ್ ಆಗಿಲ್ಲಲ್ಲ, ಅದು ಮಾಡೋದು ಭಾಳ ಕಷ್ಟದ ಚಾಲೆಂಜ್ ಇದೆ. ಓಕೆ. ಯಾಕಂದರೆ ಬೆಂಗಳೂರಂಥ ನಗರದಲ್ಲಿ ನೀವು ಎಫ್ ಮಾರ್ಟ್ ಮಾಡ್ತಕ್ಕನ್ನೋದು ಒಂದು ತಮಾಷೆ, ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅದಕ್ಕೆ ಬೇಕಾದಂಥ ಸಾವಯವ ಉತ್ಪನ್ನಗಳು ಮಾಡ್ತಕ್ಕಂಥ ರೈತರ ಸಂಖ್ಯೆ ಕಡಿಮೆ ಇದೆ. ಇಲ್ಲಿ ಏನಾಗಿದೆ ಅಂದರೆ ಒನ್ ಟು ಲಿಂಕ್ ಇದು. ರೈತರು ಹೇಳ್ತಾರೆ, ಸರ್ ನಮ್ಮ ಬೆಳೆದಂಥ ವಸ್ತುಗಳನ್ನು, ವಿಷಮುಕ್ತ ವಸ್ತುಗಳನ್ನು ನಾವು ಬೆಳ್ಕೊಡ್ತೀವಿ, ನೀವು ಮಾರಾಟ ಮಾಡ್ತೀರಾ? ಉತ್ತರ ಇಲ್ಲ. ಇಲ್ಲಿ ಗ್ರಾಹಕ ಏನಾಗ್ತಾ ಇದೆ, ಅವನಿಗೆ ನನಗೆ ಒಳ್ಳೆ ಆಹಾರ ಬೇಕು ಕೊಡಿ ಅಂತ ಇವನು ಕೇಳ್ತಾನೆ. ಇವನು ಮಾರಾಟದ ಸಮಸ್ಯೆಯನ್ನು ಇವನು ನೋಡ್ತಾನೆ. ಇದ್ರ ಮಧ್ಯೆ ಒಂದು ಲಿಂಕ್ ತಪ್ಪಿದೆ. ಆ ಲಿಂಕನ್ನು ಮಾಡಬೇಕಾಗಿತ್ತು, ಬ್ರಿಡ್ಜ್ ಕ್ರಿಯೇಟ್ ಮಾಡಬೇಕು. ಬ್ರಿಡ್ಜ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಯಾರು ಮಾಡಬೇಕಾಗಿತ್ತು? ನಾವೆಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು. ಅವರಿಗೆ ಆದಂಥ ಒಂದು ಉತ್ತಮವಾದಂಥ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದರೆ ಏನು ರೈತರಿಗೆ ಏನು ರಾಸಾಯನಿಕದಲ್ಲಿ ಬೆಳೀತಾರೆ ಅವರೆಲ್ಲರೂ ಬಂದು ಇವತ್ತು ಸಾವಯವಕ್ಕೆ ಬರ್ತಾ ಇದ್ದಾರೆ. ಅಂದರೆ ನೈಸರ್ಗಿಕ ಅಂತ ಮಾತಾಡ್ತೀವಿ, ಸಾವಯವ ಅಂತ ಮಾತಾಡ್ತೀವಿ, ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಂಥ ಇದು ಈಗ ಅದರ ಒಂದು ಫುಲ್ಲು ಕಾನ್ಸೆಪ್ಟ್ ನೋಟಿದೆ. ರೈತರು ಹೇಗಿರ್ಬೇಕು ಇದರಲ್ಲಿ, ಆಮೇಲೆ ಗ್ರಾಹಕನ ಹೇಗೆ ನಡ್ಕೊಳ್ಬೇಕು, ಆಮೇಲೆ ಈ ಎಫ್ ಮಾರ್ಟ್ ಸೆಂಟ್ರ್ಗಳು ಯಾವ ಥರ ಮಾಡ್ಬೇಕು ಅನ್ನೋದನ್ನು ಕೂಡ ಫುಲ್ಲು ಪಾಯಿಂಟ್ಗಳನ್ನು ನಾವು ಬರೆದಿದ್ದೇವೆ. ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಪಾರದರ್ಶಕತೆಯಿಂದ ನಡೀಬೇಕು. ಒಂದು ಪಾಕೆಟ್ ಇರುತ್ತೆ. ಈ ಪರಿಕಲ್ಪನೆ ಏನಿದೆ ಅಲ್ವಾ, ಅದ್ಭುತವಾದ ಪರಿಕಲ್ಪನೆ ಮತ್ತು ಯಶಸ್ವಿ ಪರಿಕಲ್ಪನೆ. ಅದರಲ್ಲಿ ವಸ್ತುವಿನ ಹೆಸರಿರುತ್ತೆ, ಯಾವ ರೈತ ಬೆಳಿತಾನಂತ ಹೆಸರು ಕೂಡ ಇರುತ್ತೆ, ಅವನ ಅಡ್ರೆಸ್ ಇರುತ್ತೆ, ಅದ್ರ ಬೆಲೆ ಇರುತ್ತೆ. ಬೆಲೆ ಯಾರು ನಿಗದಿ ಮಾಡೋದು? ರೈತನೇ ಮಾಡ್ತಾನೆ. ಅವನು ಬಾಯಿ ಬಂದಂಗೆ ಬೇಡಕ್ಕಲ್ಲ, ಅದಕ್ಕೆ ಆದಂಥ ಒಂದು ಮಾನಿಟರಿಂಗ್ ಕಮಿಟಿ ಇರುತ್ತೆ. ಆ ಕಮಿಟಿಯ ಗೈಡ್ಲೈನ್ಸ್ ಪ್ರಕಾರ ಆ ಒಂದು ಬೆಲೆಯನ್ನು ರೈತ ನಿಗದಿ ಮಾಡ್ತಾನೆ. ಆಮೇಲೆ ಅಲ್ಲೊಂದು QR ಕೋಡ್ ಇರುತ್ತೆ, ಚಿಕ್ಕದಾದ ಕೋಡು. ಆ ಕೋಡನ್ನು ನಾವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದಾಗ ನಿಮಗೆ ಅವನು ಮಾಡ್ತಕ್ಕಂಥ ಕೃಷಿ ಪದ್ಧತಿಯ ಬಗ್ಗೆ ನಿಮಗೆ 2-3 ನಿಮಿಷದಲ್ಲಿ ಒಂದು ವಿಡಿಯೋ ಬರುತ್ತೆ. ಗೊತ್ತಾಯ್ತಲ್ರ? ಆವಾಗ ನಮ್ಮಂಥ ಗ್ರಾಹಕರಿಗೆ ಅದು ನೋಡಿದಾಗ ಭರವಸೆ ಹುಟ್ಟುತ್ತೆ. ಎಸ್, ನಾನು ತಿಂತಕ್ಕಂಥ ವಸ್ತು, ಈ ವಸ್ತು ವಿಷಮುಕ್ತವಾಗಿದೆ, ಅವರ ಇದನ್ನು ತಿಂದರೆ ನನಗೆ ಆರೋಗ್ಯ. ಇವತ್ತು ಏನಾಗಿದೆ ಅಂತ ಬೆಂಗಳೂರಂಥ ನಗರದಲ್ಲಿ ಅಷ್ಟೇ ಅಲ್ಲ, ಇವನ್ ಎಲ್ಲ ಪಟ್ಟಣಗಳಲ್ಲಿ ಕೂಡ ಗ್ರಾಹಕರು ಒಂದು ಉತ್ತಮವಾದಂಥ ಪದಾರ್ಥಗಳಿಗೆ ಹುಡುಕಾಟ ನಡೆಸ್ತಾ ಇದೆ, ಎಲ್ಲೂ ಸಿಗ್ತಾ ಇಲ್ಲ. ಹೌದು. ಇವತ್ತು ಆರ್ಗ್ಯಾನಿಕ್ ಶಾಪ್ ಅಂತ ಹೇಳ್ತಾ ಇದೀವಿ, ಎಲ್ಲ ಕಡೆಗೂ ಮೋಸ. ನೀವೇನಾದರೂ ಹೋಗಿ ಇದೆಲ್ಲಿದ್ದ ಬಂತಪ್ಪ ವಸ್ತು ಕೇಳಿದ್ರೆ ಹೇಳಲ್ಲ, ರೆಡಿ ಇಲ್ಲ. ಅಂತಹದ್ರಲ್ಲಿ ಪ್ರತಿಯೊಂದು ಪಾಕೆಟ್ ಮೇಲೆ ಅಡ್ರೆಸ್ಸನ್ನು ಕೊಟ್ಟು, ಅವನ ಮೊಬೈಲ್ ನಂಬರನ್ನು ಕೊಟ್ಟು, ಅವನ ಕೃಷಿ ಮಾಡ್ತಕ್ಕಂಥ ಪದ್ಧತಿಯನ್ನು ಏನಾದರೂ ನೀವು ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿ ಹೇಳೋದಾದರೆ ಯಾವ ಗ್ರಾಹಕನ ತಾನೇ ಮುಂದಕ್ಕೆ ಬರಲ್ಲ. ಇಂತಹ ಒಂದು ಪಾರದರ್ಶಕತೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ತುಂಬ ತಮಾಷೆ ವಿಷಯ ಅಂದರೆ, ಏನೂ ಆಗಿಲ್ಲ ಅಂತ ಏನೂ ಅಲ್ಲ. ನನ್ನ ಈ ಒಂದು ಇದನ್ನು ನಾನು ಪ್ರಚಾರ ಎಲ್ಲ ನನ್ನ ಫೇಸ್ಬುಕ್ಕಲ್ಲೆಲ್ಲ ಸಿಗುತ್ತಿದೆಯಲ್ಲ, ಇದನ್ನು ನೋಡಿಬಿಟ್ಟು ಸಾಕಷ್ಟು ಮಂದಿ MBA ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ, ಸುಮಾರು ಮಂದಿ ಡಿಗ್ರಿ ಆದವರು ಬರ್ತಾರೆ, ಯುವಕರು ಬರ್ತಾರೆ, ಸರ್ ಇದನ್ನು ಅಡಾಪ್ಟ್ ಮಾಡ್ತೀನಿ ಅಂತ ಬರ್ತಾರೆ. ಬಟ್ ಅವ್ರಿಗೆ ತಯಾರಿ ಇಲ್ಲ, ಮೆಂಟಲಿ ತಯಾರಿಲ್ಲ. ಓಕೆ. ಅವ್ರು ಹೆಂಗಿದ್ದಾರೆ ಅಂದರೆ ಅಕಾಡೆಮಿಕಲಿ ಚೆನ್ನಾಗಿದ್ದಾರೆ, ಲ್ಯಾಪ್ಟಾಪ್ ತರ್ತಾರೆ, ವಿಜನ್ ಎಲ್ಲ ಬರೆದುಬಿಟ್ಟಿದ್ದೀನಿ ಸರ್ ಎಲ್ಲ ಅಂತಾರೆ. ಬಟ್ ಹಿಂದಿರ್ತಕ್ಕಂಥ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ. ನಿಮಗೆ ಎಷ್ಟು ಮಂದಿ ರೈತರ ಪರಿಚಯ ಇದೆ? 1000 ಮಂದಿ ಇದ್ದಾರೆ ನಿಮ್ಮ ಹತ್ರ. ಅಂದರೆ ಗ್ರೌಂಡ್ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲ, ಬೇಕಲ್ವಾ? ಮೊದಲು ಅವ್ರು ಸಪ್ಲೈ ಮಾಡೋದವ್ರಲ್ವಾ. ಹೋಗ್ಲಿ, ನನ್ನ ಹತ್ರ ಒಂದು 2,000 ಮಂದಿ ರೈತರಿದ್ದಾರೆ, ಆರ್ಗ್ಯಾನಿಕಲ್ಲಿ ಬೆಳೀತಾರೆ. ನೀನು ಅವ್ರ ಹತ್ರ ಹೋಗಿ ಭೇಟಿ ಮಾಡ್ತೀಯಾ? ಮಾಡಲ್ಲ. ಅದು ಇಲ್ಲ. ಇದು ಯಾವುದೂ ಆಗದಲ್ಲೇ ಇದ್ದಕ್ಕಿದ್ದಂತಲೇ ಬಂದು ನಾವು ಮಾಡ್ತೀವಿ ಅಂತ ಭಾಳಷ್ಟು ಮಂದಿ ಬರ್ತಾರೆ, ಯಾವುದೂ ಆಗಿಲ್ಲ. ಬಟ್ ಭವಿಷ್ಯದ ದೃಷ್ಟಿನಲ್ಲಿ ಈ ಎಫ್ ಮಾರ್ಟ್ ಅಂತಕ್ಕಂಥದ್ದು ಈ ಒಂದು ಕೃಷಿ ಆಶ್ರಮದ ಯೋಜನೆಗಳಲ್ಲಿ ಅದು ಒಂದು. ಇದು ಬೇಕೇ ಬೇಕು. ಆಗುತ್ತೆ, ಒಂದು ದಿವಸ ಆಗುತ್ತೆ, ಯಾಕಂದರೆ ಅನಿವಾರ್ಯತೆ ಬಹಳಷ್ಟು ಇದೆ. ಇನ್ನೊಂದು ಯೋಜನೆ ಏನಪ್ಪ ಅಂದರೆ, ಈ ಬೀಜ ಮಂದಿರಗಳು, ದೇಶಿ ಲೋಕಲ್ ಸೀಡ್ಸ್ ಅಂತ ಏನು ಕರಿತೀವಲ್ಲ, ಇವತ್ತೇನು ಭಾಳಷ್ಟು ಮಂದಿ ನಮ್ಮ ಹೈಬ್ರಿಡ್ ಸೀಡ್ಸನ್ನು ಬೇಡ ಅಂತ ಹೇಳ್ತಾರೆ, ಆಮೇಲೆ GM ಸೀಡ್ಸ್ ಬೇಡ ಅಂತ ಹೇಳ್ತಾರೆ. ಆಲ್ಟರ್ನೇಟಿವ್ ಏನಿದೆ? ರೈತರಿಗೆ ಏನಾದರೂ ಬೇರೆ ಇದೆಯಾ ನಿಮ್ಮ ಹತ್ರ? ಸಾಕಷ್ಟು ದೇಶಿ ಬೀಜಗಳನ್ನು ನೀವೇನೋ ಪೂರೈಸ್ತೀರಾ? ಗೊತ್ತಲ್ವ ನಿಮಗೆ? ಹೈಬ್ರಿಡ್ ಬೇಡ ಅಂತೀರಿ, GM ಸೀಡ್ಸ್ ಬೇಡ ಅಂತೀರಿ, ಮತ್ತು ಬೇರೆ ಏನು ಮಾಡ್ತೀರಿ? ಆಲ್ಟರ್ನೇಟಿವ್ ಏನಾದರೂ ಇದೆಯಾ? ಉತ್ತರ ಇಲ್ಲ. ಪ್ರೊಟೆಸ್ಟ್ ಮಾಡ್ತೀವಿ, ಜಗಳ ಮಾಡ್ತೀವಿ, ರೋಡ್ ಬಂದ್ ಮಾಡ್ತೀವಿ. ಇದಕ್ಕೆ ಏನಾದರೂ ಮಾಡೋ ತಮಾಷೆ? ನೀವು ಕೊಡಿ, ಒಳ್ಳೆ ಸೀಡ್ಸನ್ನು ಕೊಡಿ. ಮೊದಲ ನಾವು ಉಪಯೋಗಿಸಿದ್ದು ದೇಶಿ ಬೀಜಗಳಲ್ವೇ, ಅದನ್ನು ಮತ್ತೆ ಮರುಸೃಷ್ಟಿ ಮಾಡೋದಕ್ಕೆ ಜನ ಇದ್ದಾರೆ ನಮ್ಮ ಹತ್ರ. ನಾನು ಅಂತಹ ರೈತರನ್ನು, ಆಲ್ರೆಡಿ ತಮ್ಮದೇ ಆದಂಥ ಬೀಜಗಳನ್ನು ಮಾಡ್ತಕ್ಕಂಥ ರೈತರನ್ನು ಸುಮಾರು ಒಂದು 40 ಮಂದಿಯನ್ನು ನಾನು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೆ.
ಆ ಗುಂಪನ್ನು ಏನು ಕರೆದಿ ದೇಶಿ ಬೀಜ ಮಂದಿರಗಳು ಅಂತ ಕರೆದೆ. ನೋಡ್ರಿ, ಮಂದಿರ ಅಂತ ಕರೆದ್ವಿ, ಇಲ್ಲಿ ಆಶ್ರಮ ಅಂತ ಕರೆದ್ವಿ. ಯಾಕೆ ಹೇಳಿ? ನಮ್ಮ ಭಾರತೀಯ ಮೂಲದ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಳ್ಬೇಕು. ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ. ಕರೆಕ್ಟ್. ನಾವು ಆಶ್ರಮ ಅಂತಾನೆ ಕರೀತೀವಿ. ಭಾಳ ಮಂದಿ ಗಲಾಟೆ ಮಾಡಿದ್ರೆ, ಸರ್ ಆಶ್ರಮ ಅಂತ ಯಾಕೆ ಕರೀತಾರೆ, ಸ್ಕೂಲ್ ಅಂತ ಕರೀರಿ ಸರ್ ಅಂದ್ರೆ. ಇಲ್ಲಪ್ಪ, ಕರೆಯಲ್ಲ ನಾವು. ನಾವು ಈ ಥರ ಆಶ್ರಮದ ಕರಿತೀವೋ ಅದು ಬೇರೆ ಕಲ್ಚರೇ ಸೃಷ್ಟಿ ಆಗಿಬಿಡುತ್ತೆ. ಅಲ್ಲಿ ಕುಡಿಯೋದು ಸ್ಟಾರ್ಟ್ ಆಗುತ್ತೆ, ಅನಾಚಾರ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಸ್ಕೂಲು ಅದು ಇದೆಲ್ಲ ಕರೆಯಲ್ಲ, ನಾವು ಆಶ್ರಮ ಅಂತ. ಹಂಗಾರೆ ಯಾರು ಬರೋಲ್ಲ ಸರ್ ಅಂತ. ಬೇಡ, ಯಾರಿಗೆ ನಮ್ಗಿದೆ ಅವ್ರು ಬರಲಿ ಸಾಕು. ಅಟ್ಲೀಸ್ಟ್ ಆ ಮಟ್ಟಿಗೆ ಆದರೂ ಕೂಡ ನಾವು ನಮ್ಮ ಮೂಲ ಭಾರತೀಯ ಸಂಸ್ಕೃತಿ ಮೂಲವನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಬರ್ಲಿದ್ರು ಪರವಾಗಿಲ್ಲ, ನಮಗೇನು ಹಠವೇನಿಲ್ಲ, ಬರೋದು ಬರಲಿ. ಬಟ್ ನಮ್ಮ ಸಂಸ್ಕೃತಿ ಅಲ್ಲೊಂದು ಕಲ್ಚರ್ ಇರಬೇಕು. ಬಂದವರು ಒಂದು ಜ್ಞಾನ ಪಡಿಬೇಕೇ ಹೊರತು ಅಲ್ಲಿ ಬಂದು ಮಜಾ ಮಸ್ತಿ ಹೊಡಿಬಾರ್ದಂತ ನಿಟ್ಟಿನಲ್ಲಿ ನಾವು ಆಶ್ರಮ ಅಂತಲೇ ಕರೆದೀವಿ ಅಂತ ಹೇಳಿ ನಡೀತಾ ಇದೆ. ಅದು ಒಂದು ಬೀಜ ಮಂದಿರಗಳ ಬಗ್ಗೆ ಒಂದು ಆರಂಭ ಆಗಿದೆ. ಯಾರ್ಯಾರು ಮಾಡ್ತಾರೋ ಅವರೆಲ್ಲ ರೈತರನ್ನು ಗುರುತಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ರೈತರಿಗೆ ಒಂದು ವ್ಯವಸ್ಥಿತವಾದಂಥ ಸೈಂಟಿಫಿಕ್ ಆಗಿ ಬೀಜಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಇಲ್ಲ. ಸುಮ್ಮನೆ ಏನೋ ಮಾಡ್ತಾರೆ. ಕೆಲವೊಂದು ರಾಶಿನಲ್ಲಿ ಕೆಲವೊಂದು ಬೀಜಗಳು ತಂದುಬಿಟ್ಟು ಪಟ್ನ ಕಟ್ಟಿ ಕೊಡ್ತಾರೆ. ಏನಾಗುತ್ತೆ, ಅವುಗಳ ಜರ್ಮಿನೇಷನ್ ಇರಲ್ಲ. ಯಾವಾಗ ಜರ್ಮಿನೇಷನ್ ಆಗಲ್ವೋ ಅಟ್ಲೀಸ್ಟ್ ಒಂದು 60-70% ಆದರೂ ಕೂಡ ಮೊಳಕೆ ಬರಬೇಕು. ಕರೆಕ್ಟ್. ಇಲ್ಲದ ಏನಾಗುತ್ತೆ, ಭರವಸೆ ಕಳ್ಕೊಂಡ್ಬಿಡ್ತಾರೆ ರೈತರು, ತಿರ್ಗಾ ಹೈಬ್ರಿಡ್ಗೆ ಹೋಗ್ತಾರೆ. ಯಾಕೆ ಹೇಳಿ? ನೀವು ಗುಣಮಟ್ಟದ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ನಾವೇನು ಮಾಡಿದ್ದೀವಿ, ಈ ರೈತರನ್ನ ಇನ್ನೂ ಜಾಸ್ತಿ ಮಂದಿ ರೈತರನ್ನು ಸೇರಿಸಿ ಸೈಂಟಿಫಿಕ್ ಆಗಿ ಸೀಡ್ ಪ್ರೊಡಕ್ಷನ್ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಚಿಂತನೆ ಕೂಡ ನಾವು ಆರಂಭ ಆಗಿದೆ. ಇದಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಕೈ ಜೋಡ್ಸಕ್ಕೆ ಮುಂದೆ ಬಂದಿದ್ದಾರೆ. KVK ಕೂಡ ಮುಂದೆ ಬಂದಿದ್ದಾರೆ. ಬಹಳಷ್ಟು ಮಂದಿ ಸಹೃದಯರು ಇದ್ದಾರೆ ಮಾಡಲಿಕ್ಕೆ. ಅದು ಒಂದು ಚಿಂತನೆ ಕೂಡ ನಡೀತಾ ಇದೆ. ಸೊ ಇವೆಲ್ಲ ಯೋಜನೆಗಳು ಕೃಷಿ ಆಶ್ರಮದಲ್ಲಿ ಎಲ್ಲ ಸಂಬಂಧ ಎಲ್ಲ ಇದೆ, ಕೃಷಿಗೆ ಸಂಬಂಧಪಟ್ಟ. ಇನ್ನೂ ಒಂದು ಗೋ ಆಧಾರಿತ ಕೃಷಿ. ಇವತ್ತೇನು ನಾವು ಗೋಗಳನ್ನು ಬಿಟ್ಟು ಎಲ್ಲ ಟ್ರ್ಯಾಕ್ಟರ್ ಇದರೆಲ್ಲ ನಾವೇನು ಮಾಡ್ತಾ ಇದೀವಲ್ಲ, ಇದು ಒಂದು ಘೋರವಾದಂಥ ಅನ್ಯಾಯದ ನಡೆ. ನೀವು ಯಾವುದೇ ಹಳ್ಳಿಗೆ ಹೋಗಿ ಎಲ್ಲಿ ನೋಡೋ ಟ್ರ್ಯಾಕ್ಟರ್ ನಿಂತಿರುತ್ತೆ, ನಿಲ್ಸಕ್ಕೆ ಜಾಗ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಟ್ರ್ಯಾಕ್ಟರ್ಗಳನ್ನು 2 ಎಕರೆ ಇರ್ತಕ್ಕಂಥ 3 ಎಕರೆ ಇರ್ತಕ್ಕಂಥ ಕೂಡ ಒಬ್ಬನ ಟ್ರ್ಯಾಕ್ಟರ್ ತಗೊಂಡಿರ್ತಾನೆ. ಯಾಕಂದ್ರೆ ಅದನ್ನ ಅಷ್ಟರ ಮಟ್ಟಿಗೆ ಪ್ರಮೋಟ್ ಮಾಡಿದ್ರು ಅಲ್ವಾ? ಅವು ಬೇಕಿತ್ತೆ. 160 ದಿವಸದಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಅದು ಉಪಯೋಗ ಆಗಬಹುದು. ಉಳಿಕೆ ದಿವಸ ನಿಂತಿರುತ್ತಲ್ವಾ? ಆ ನಷ್ಟ ಯಾಕೆ ಬೇಕಾಗಿತ್ತಾ ನಮಗೆ? ಇವೆಲ್ಲವುಗಳನ್ನು ನಾವು ಇಟ್ಕೊಂಡು ನಾರಾಯಣ ರೆಡ್ಡಿ ಅವರು ಅವಾಗಲೇ ಹೇಳ್ತಾ ಇದ್ರು, ಗೋ ಆಧಾರಿತ ಕೃಷಿಯನ್ನೇ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈಗ ಗೋ ಆಧಾರಿತ ಕೃಷಿ, ಗೋ ಉತ್ಪನ್ನಗಳ ಬಗ್ಗೆ, ಆಮೇಲೆ ನಮ್ಮ ರೈತರಿಗೆ ಗೋವುಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಆರಂಭ ಮಾಡಿದ್ದೀವಿ. ಈ ಮಲೆನಾಡು ಗಿಡ್ಡ ಅಂತಕ್ಕಂಥ ಒಂದು ಸಣ್ಣ ತಳಿ ಇದೇನಿದೆ ಅಲ್ವಾ, ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅಭಿಯಾನ ನಮ್ಮ ಮಲೆನಾಡು ಕಡೆ ಆರಂಭ ಆಗಿದೆ. ಅದರಲ್ಲಿ ಅಕ್ಷಯ್ ಆಳ್ವ ಅಂತಕ್ಕಂಥವ್ರು ಇದುವರೆಗೆ ಸುಮಾರು ಸಾವಿರಾರು ಕರುಗಳನ್ನು, ಜೋಡಿ ಕರುಗಳನ್ನು ಅವ್ರು ರೈತರಿಗೆ ಮಾಡಿದ್ದಾರೆ. ಅದರಲ್ಲಿ ಕೂಡ ನಾವು ಈ ಒಂದು ಕೃಷಿ ಆಶ್ರಮದ ಮೂಲಕ ನಾವು ನಿರಂತರವಾಗಿ ಒಂದು ಹೆಣ್ಣು ಮತ್ತು ಗಂಡು ಕರುಗಳನ್ನು ಉಚಿತವಾಗಿ ರೈತರಿಗೆ ಕೊಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ರೈತರಿಗೆ ಕೊಡ್ತಾ, ಆ 2 ಕರುಗಳ ಮೂಲಕವಾಗಿ ತನ್ನಲ್ಲಿರತಕ್ಕಂಥ 2-3 ಎಕರೆ ಜಮೀನನ್ನು ಸಾವಯವ ಕೃಷಿ ಮಾಡಲಿಕ್ಕೆ ಸಾಧ್ಯ. ಜಾಸ್ತಿನೂ ಬೇಕಲ್ಲ, ಕೇವಲ 2 ಕರುಗಳು ಅಥವಾ 2 ಗಂಡು ಇದ್ದರೆ ಅದರಿಂದಲೇ ಉಳುಮೆ ಮಾಡ್ಬೋದು. ಯಾವ ಟ್ರ್ಯಾಕ್ಟರ್ ಬೇಕಾಗಿಲ್ಲ. ನಿಮಗೆ ಪ್ರಾಯಶಃ ಗೊತ್ತಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ಸಣ್ಣ ಹಿಡುವಳಿದಾರರು ಅಂದರೆ 2 ಎಕರೆನೋ 1 ಎಕರೆನೋ 5 ಎಕರೆನೋ 5 ಎಕರೆದು ಮ್ಯಾಕ್ಸಿಮಮ್ ಆಯಿತು. ಭಾಳ ಮಂದಿಗೆ ಇರೋದೇ 1-2 ಎಕರೆ ಗೊತ್ತಿದೆ ನಿಮಗೆ. ಇಂಥ ಪರಿಸ್ಥಿತಿನಲ್ಲಿ ಟ್ರ್ಯಾಕ್ಟರ್ ಅವಶ್ಯಕತೆ ಇದೆಯಾ? ಬೇಕಾಗಿಲ್ಲ. ಹಂಗಿರುವಾಗ ನಾವು ಅವ್ರಿಗೆ ಹೇಳೋದು, ಈ ಕರುಗಳು ಅಥವಾ ಹಸುಗಳು ಯಾವುದೇ ಆಗಿರ್ಬೋದು, ನಾವು ಪ್ರಮೋಟ್ ಮಾಡ್ತಾ ಇರೋದು. ಯಾಕಂದರೆ ಈ ಮಲೆನಾಡು ಗಿಡ್ಡ ಕರುಗಳು ತುಂಬ ಸುಲಭ, ಸಾಕ್ಲಿಕ್ಕೆ ಸುಲಭ, ಕಡಿಮೆ ವೆಚ್ಚದಲ್ಲಿ ಸಾಕ್ಬೋದು. ಆಮೇಲೆ ಅದರದ್ದು ಹಾಲು ಕೂಡ ಉತ್ಕೃಷ್ಟವಾಗಿರುತ್ತೆ. ಆಮೇಲೆ ಸಗಣಿ ಕೂಡ ಉತ್ಕೃಷ್ಟವಾಗಿರುತ್ತೆ. ಅದರಿಂದ ನೀವು ನಿಮ್ಮದೇ ಆದಂಥ ಕಾಂಪೋಸ್ಟ್ ಮಾಡ್ಕೋಬೋದು, ಅಥವಾ ಜೀವಾಮೃತ ಮಾಡ್ಕೋಬೋದು, ಅಥವಾ ಗೋಕೃಪಾಮೃತ ಮಾಡ್ಕೋಬೋದು. ಇವುಗಳನ್ನ ಮಾಡ್ತಾ ನಿಮ್ಮ ಜಮೀನಿನಲ್ಲಿ ಒಂದು ವ್ಯವಸ್ಥಿತವಾದ ಕೃಷಿಯನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಚಾಲನೆಯನ್ನು ತಂದಿದ್ದೀವಿ. ಬಹಳಷ್ಟು ಬೇಡಿಕೆ ಇದರ ಬಗ್ಗೆ ಬರ್ತಾ ಇದೆ. ಈಗ ನೋಡಿರಿ, ನನ್ನ ಹತ್ರನೇ ಸುಮಾರು ಒಂದು 100 ಮಂದಿ ರೈತರು ನಮ್ಮ ಮಲೆನಾಡು ಗಿಡ್ಡಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ನಾನು ಯಾವುದೇ ರೈತರ ಮಾಡಿದಾಗ, ಯಾಕೆ ನೀವು ಈ ಹಸುಗಳು ಬೇಕಂದ್ರೆ ಅವರೇ ಹೇಳ್ತಾರೆ, ನಾನು ಸಾವಯವಕ್ಕೆ ಕನ್ವರ್ಟ್ ಆಗ. ಇವೇನು ಪ್ರತಿ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಅಷ್ಟರ ಮಟ್ಟಿಗೆ ಜನರಿಗೆ ಇದ್ರ ಬಗ್ಗೆ ಪ್ರಜ್ಞೆ ಮೂಡಿದೆ. ಬಟ್ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನಪ್ಪ ಅಂದರೆ, ಅದ್ರ ಬಗ್ಗೆ ವ್ಯವಸ್ಥಿತವಾಗಿ ಹೇಳೋಂಥವ್ರಾಗಲಿ
ಅಥವಾ ಹಿಂದಿನ ಕಾಲದಲ್ಲಿ ನಾವು ಇದೇ ಪದ್ಧತಿಯನ್ನು ಅನುಸರಣೆ ಮಾಡಿ ಒಂದು ಬದುಕನ್ನು ಕಟ್ಕೊಂಡಿದ್ವಿ, ಈಗಲೂ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಗಟ್ಟಿಯಾಗಿ ಹೇಳೋಂಥವ್ರು ಬೇಕು. ಆ ಗಟ್ಟಿಯಾಗಿ ಹೇಳಂಥ ಕೇಂದ್ರಗಳೇ ನಮ್ಮ ಕೃಷಿ ಆಶ್ರಮ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಆ ನಂತರವಾಗಿ ಇನ್ನೊಂದು ಕಾರ್ಯಕ್ರಮ ಅಂದರೆ ಇವೆಲ್ಲವೂ ರಿಲೇಟೆಡ್ ಟು ವಿಲೇಜ್. ಇನ್ನೊಂದು ಕಾರ್ಯಕ್ರಮ ಅಂದರೆ ಗೃಹ ಕೈಗಾರಿಕೆಗಳು ಮೊದಲ ಏನಿತ್ತಲ್ವಾ, ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಕೂಡ ನಾವು ಹೆಚ್ಚೆಚ್ಚು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇನ್ನು ಒಂದು ಎಂಟರ್ಪ್ರಿನರ್ಶಿಪ್, ಕೃಷಿಕನೇ ಉದ್ಯಮಿಯಾಗಬೇಕು. ನೀವು ಬೆಳೆದಂಥ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಮೀಡಿಯೇಟ್ರಿಗೆ ಅಥವಾ ದಲ್ಲಾಳಿಗೆ ಕೊಡದೆ, ನೀವು ಬೆಳೆದಂಥ ಪದಾರ್ಥಗಳನ್ನು ಮೌಲ್ಯವರ್ಧನೆ ಮಾಡಿ ಅವುಗಳನ್ನು ನೇರವಾಗಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಮೇನ್. ನೀವೇ ಬಿಸ್ನೆಸ್ ಮ್ಯಾನ್ ಆಗಿ ಕೃಷಿ ಸಮಸ್ಯೆ ಇರೋದು ಒಂದೇ ಒಂದು ಸರ್, ಬಹಳ ಸರಳ ಇದೆ. ಹೇಳಿದ್ನಲ್ವಾ, ತಿಳುವಳಿಕೆಗಳ ಅಳವಡಿಕೆಗಳಲ್ಲಿ ಸೋಲುತ್ತವೆ ಅಂತ. ನೀವು ಒಬ್ಬ ಗ್ರಾಹಕ, ಆ್ಯಕ್ಚುಲಿ ರೈತನ ಒಬ್ಬ ಗ್ರಾಹಕನೇ. ಅವ್ನಿಗೆ ಏನು ಬೇಕು ಅದು 2-3 ಬೆಳಿತಾನೆ ಅಷ್ಟೇ, ಏಕ ಬೆಳೆಗೆ ನಿಂತಿದ್ದಾನೆ. ಈಗೆಲ್ಲ 2 ಬೆಳೆ ಬಿಟ್ಟರೆ ಅವನು ಅಂಗಡಿ ಹೋಗಿ ತರ್ತಾನೆ, ಹೌದಾನೆ? ಆ ಗ್ರಾಹಕನಾದವನು ಒಂದು ಸಂಕಲ್ಪ ಮಾಡಬೇಕು, ಏನಂದ್ರೆ ಅವನು ನೇರವಾಗಿ ರೈತನಿಂದ ನಾನು ಕೊಳ್ತೇನೆ ಅಂತ ಸಂಕಲ್ಪ ಮಾಡ ಮುಗೀತು. ರೈತ ಒಂದು ಸಂಕಲ್ಪ ಮಾಡಬೇಕು, ನಾನು ಯಾವುದೇ ಕಾರಣಕ್ಕೂ ನಾನು ಮಧ್ಯವರ್ತಿಗಳಿಗೆ ಕೊಡಲ್ಲ, ದಲ್ಲಾಳಿಗಳಿಗೆ ಕೊಡಲ್ಲ, APMC ಕೊಡಲ್ಲ, ನಾನು ನೇರವಾಗಿ ನಾನು ಗ್ರಾಹಕನಿಗೆ ಕೊಡ್ತೀನಿ. 2 ಸಂಕಲ್ಪ ಆದರೆ ಇಡೀ ಕೃಷಿ ಕುಟುಂಬ, ಇಡೀ ಹಳ್ಳಿ, ಇಡೀ ಸಮಸ್ಯೆಗಳು ಸಾಲ್ವ್ ಅಲ್ವಾ? ಇದ್ರ ಬಗ್ಗೆ ತಿಳುವಳಿಕೆ ಹೇಳೋರಿಲ್ಲ. ಆ ನಿಟ್ಟಿನಲ್ಲಿ ನಾವು ಹೇಳೋದು, ಯಾವುದೇ ಕೃಷಿಕನಾಗಲಿ, ನೀವೆಷ್ಟೇ ಎಕರೆ ಜಮೀನಿರಲಿ ಅಥವಾ ಎಷ್ಟೇ ಪ್ರಾಡಕ್ಟನ್ನು ಬೆಳೀರಿ, ಕೃಷಿ ಪದಾರ್ಥಗಳನ್ನ ಬೆಳೀರಿ, ನೇರವಾಗಿ ನೀವು ಮಾರಾಟ ಮಾಡಬೇಡಿ. ಸಪೋಸ್ ರಾಗಿ ಬೆಳಿತೀರಿ, ಹಾಗೆ ನೇರವಾಗಿ ನೀವೇ ಹೋಗಿ APMC ಹಾಕೋ ಬದಲು ಅದನ್ನೇ ಚಿಕ್ಕದಾಗಿ ನೀಟಾಗಿ ಪಾಲಿಷ್ ಮಾಡಿ ಒಂದು ಗುಣಮಟ್ಟ ಹೆಚ್ಚಿಸಿ ನೀವೇ ಪ್ಯಾಕ್ ಮಾಡಿ ಕೊಡಿ, ಅಥವಾ ಅದರ ರಾಗಿ ಹಿಟ್ಟು ಮಾಡಿ ಕೊಡಿ. ಜಾಸ್ತಿ ಆಯ್ತಲ್ವಾ? ನೀವೇ ಬಿಸ್ನೆಸ್ ಪ್ರಕಾರ ನೀವೇ ಬಿಸ್ನೆಸ್ ಥರ ಮಾಡಿ ನಿಮ್ಮ ತೋಟದಲ್ಲೇ ಇಟ್ಕೊಳ್ಳಿ. ಸಾಧ್ಯವಾದರೆ ಇತ್ತೀಚೆಗೆ ನಾವು ಸಂತೆಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ, ವಾರದ ಸಂತೆಗಳನ್ನು. ನೀವು ಅಲ್ಲಿ ಹೋಗಿ ಮಾರಾಟ ಮಾಡಿ, ನಿಮ್ಗೆ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ರೈತರೇ ಉದ್ಯಮಿಗಳಾಗಬೇಕು ಅನ್ನೋ ದೃಷ್ಟಿನಲ್ಲಿ ಕೂಡ ಅದು ಒಂದು ವ್ಯವಸ್ಥೆ ನಡೀತಾ ಇದೆ ಸರ್. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಒಂದಿದೆ, ನಮ್ಮ ಏನು ಅಳಿವಿನಂಚಿನಲ್ಲಿರುವ ಗಿಡ, ಮರ, ಸಸ್ಯ, ಔಷಧೀಯ ಗಿಡಗಳು, ಆಯುರ್ವೇದಗಳು ಏನೆಲ್ಲ ಸರ್ವನಾಶ ಬಂದ್ಬಿಟ್ಟಿದ್ದಾವೆ, ಕಳ್ಕೊಂಡ್ಬಿಡ್ತೀವಿ ಇನ್ನು ದಿವಸದಲ್ಲಿ. ಕಾಡಂಚಿನ ಹಣ್ಣುಗಳು ಅಂಥವನ್ನ ಗುರುಸಿ ನಮ್ಮ ಬೆಂಗಳೂರಲ್ಲಿ ಯಲಹಂಕದಲ್ಲಿ TD ಯೂನಿವರ್ಸಿಟಿ ಅಂತ ಇದೆ. ಆ TD ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಜಗನ್ನಾಥ ರಾವ್ ಅಂತಕ್ಕಂಥವ್ರು ಕೂಡ ಒಬ್ಬರಿದ್ದಾರೆ. ಅವ್ರ ಜೊತೆಗೆ ನಾವು ಸರಿಸುಮಾರು 2 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ವಿ. ಅವ್ರ ಜೊತೆಗೆ ಸೇರಿ ಇನ್ನೊಂದು ಯೋಜನೆ, ಔಷಧೀಯ ಬೆಳೆಗಳನ್ನು ಬೆಳೆಯುವುದು, ಮೌಲ್ಯವರ್ಧನೆ ಮಾಡುವುದು, ಮಾರಾಟ ಮಾಡುವುದು, ಮಾರುಕಟ್ಟೆ ಮಾಡುವುದು. ಅಂದ್ರೆ ಔಷಧೀಯ ಗಿಡಗಳು, ಔಷಧಿ ಬೆಳೆಗಳು. ಯಾಕಂದ್ರೆ ಈ ಟೊಮಾಟೊ ಬೆಳೆದ್ವಿ, ಅದನ್ನು ಬೆಳೆದ್ವಿ, ಇದನ್ನು ಬೆಳೆದ್ವಿ, ಏನಾಗಿದೆ, ಟೊಮಾಟೊ ಗಿಡ ಸಿಗಲ್ಲ. ಈಗ ಏನಾಗಿದೆ ಅಂದರೆ, ಈ ಎಲ್ಲ ಗ್ಲೋಬಲೈಸೇಷನ್ನು, ಆಮೇಲೆ ಕೃಷಿಲಿ ಆಗ್ತಕ್ಕಂಥ ಬದಲಾವಣೆಗಳು ಅಥವಾ ಹಲವಾರು ಕಾರಣಗಳಿಂದ ನಾವು ಹಲವಾರು ಔಷಧೀಯ ಗಿಡಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಳಿವಿನಂಚಲ್ಲಿ ಇದ್ದಾವೆ. ಅವುಗಳನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಆಮೇಲೆ ಆ ಮೂಲಕವಾಗಿ ನಮ್ಮ ರೈತರಿಗೆ ಜಾಸ್ತಿ ಆದಾಯ ಬರಬೇಕು ನಿಟ್ಟಿನಲ್ಲಿ 2024ರಿಂದಲೂ ನಾವು ನಿರಂತರವಾಗಿ ಈ ಕಾರ್ಯಕ್ರಮ ಕೂಡ ಮಾಡ್ತೇವೆ. TD ಯೂನಿವರ್ಸಿಟಿನಲ್ಲಿ ಜನವರಿ 24ರಲ್ಲಿ 2 ದಿವಸಗಳ ಕಾರ್ಯಾಗಾರವನ್ನು ಮಾಡ್ತೀವಿ. ಅದರ ಉದ್ದೇಶ ಏನಪ್ಪ ಅಂದರೆ, ನಾವೇನು ಆಶ್ರಮಗಳಿದಾವಲ್ಲ, ಆಶ್ರಮಗಳಲ್ಲಿ ಔಷಧಿ ವನಗಳಿರಬೇಕು, ಧನ್ವಂತರಿ ವನ ಇರಬೇಕು. ಈಗ ಆಶ್ರಮ ಅಂದರೆ ಆಶ್ರಮದ ಬದುಕು ಹೇಗಿತ್ತು ಅಲ್ಲಿ ಸೃಷ್ಟಿ ಮಾಡ್ತೀವಿ. ಅಂದ್ರೆ ಓವರ್ ಆಲ್ ಪರಿಪೂರ್ಣತೆ ಬೇಕು. 60-70 ವರ್ಷಗಳ ಹಿಂದುಗಡೆ ನಮ್ಮ ಜೀವನ ಪದ್ಧತಿ ಹೇಗಿತ್ತು? ಅಫ್ಕೋರ್ಸ್ ಅವಾಗಲೂ ನಮಗೆ ಕಷ್ಟಗಳಿದ್ದು ಇಲ್ಲ ಅಂತಲ್ಲ, ಬಟ್ ನೆಮ್ಮದಿ ಇತ್ತ, ಸಂತೋಷ ಇತ್ತ, ಸೌಹಾರ್ದತೆ ಇತ್ತ, ಒಬ್ಬರಿಗೆ ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀವ, ಅದನ್ನು ಅಲ್ಲಿ ರೀಕ್ರಿಯೇಟ್ ಮಾಡೋದು. ಆ ಒಂದು ಬದುಕಿನ ಜೀವನ ಪದ್ಧತಿಯನ್ನು ಅಲ್ಲಿ ತೋರಿಸೋದು, ಬಂದವರಿಗೆ ಪರಿಚಯ ಮಾಡ್ತಕ್ಕಂಥದ್ದು. ಈಗ ನಮ್ಮಂತರ 60-70 ವರ್ಷ ಹಿಂದ್ಗಡೆ ವಿಸಿಟ್ ಮಾಡಿದಾಗ, ಓ ಹೌದಲ್ವಾ, ನಾವು ಬದುಕಿದ್ದಾಗ ನಾವೆಲ್ಲ ಸಣ್ಣರಿದ್ದಾಗ ಇದನ್ನೆಲ್ಲ ಇತ್ತಲ್ವಾ, ಇದನ್ನೆಲ್ಲ ಕಳ್ಕೊಂಡ್ಬಿಟ್ಟಿವಲ್ವಾ, ಇದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತಕ್ಕಂಥ ಅದು ಅಲ್ಲಿ ರೀಕಲೆಕ್ಟ್ ಆಗಬೇಕು. ಆಮೇಲೆ ಹೋದವರಿಗೆ ಅದು ತಿರ್ಗಿ ಮತ್ತೆ ನಾನು ಈ ಥರ ಜೀವನ ಕಟ್ಟಿಗೆಳ್ಬೇಕು ಅಂತಕ್ಕಂಥ ಒಂದು ಸ್ಫೂರ್ತಿಯ ಸೆಲೆ ಅಲ್ಲಿ ಹುಟ್ಟಬೇಕು. ಅವೇರ್ನೆಸ್ ಮೂಡಬೇಕು. ಏನು ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ಅದು ಅಲ್ಲಿ ಮೂಡಬೇಕು. ಅಲ್ಲಿ ಏನಪ್ಪ ಅಂದ್ರೆ ಕಾನ್ಸೆಪ್ಟು, ಅಲ್ಲಿ ಒಂದು ಭಾಗದಲ್ಲಿ ಅಟ್ಲೀಸ್ಟ್ 10/10 ಜಾಗಲಾದರೂ ಕೂಡ ಒಂದು ಧನ್ವಂತರಿ ವನ ಸೃಷ್ಟಿ ಮಾಡ್ಕೊಳ್ಬೇಕು. ಈ ಕಾಫಿ ಟೀ ಅದು ಇದು ಕುಡಿಯೋ ಬದಲು ಅಲ್ಲಿ ಬಂದಂಥ ಅವುಗಳನ್ನು, ಔಷಧೀಯ ಗಿಡಗಳ ಇದನ್ನು ನಾವು ಒಂದು ಕಷಾಯ ಮಾಡ್ಕೊಂಡು ಕುಡಿಬೋದು, ಆಹಾರದಲ್ಲಾದರೂ ಬಳಸ್ಬೋದು. ಆ ಮೂಲಕವಾಗಿ ನಮ್ಮ ದೇಹವನ್ನು ರೋಗ ಮುಕ್ತ
ಔಷಧಿ ಮುಕ್ತ, ಏನು ಹೇಳಿ, ಔಷಧಿ ಮುಕ್ತ, ಯಾವ ಔಷಧಿನೂ ಬೇಡ ಮಾಡ್ತಕ್ಕಂಥ ಕಲೆಗಾರಿಕೆ ಅಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ಟಿ ಡಿ ಯೂನಿವರ್ಸಿಟಿಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ 24ರಲ್ಲಿ. ಮಾಡಿದಾಗ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ 40-50 ಮಂದಿ ರೈತರು ಕೂಡ ಬರ್ತಾರೆ. ಬಂದ ಮೇಲೆ ಒಂದು ರಿಕ್ವೆಸ್ಟ್ ಬರುತ್ತೆ ಅವ್ರ ಕಡೆಯಿಂದಲೇ, ಸರ್ ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯದು, ಇದನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಆಗ ನಾವೇನು ಮಾಡ್ತೀವಿ, ಪ್ರತಿ ಶುಕ್ರವಾರ 7 ಗಂಟೆಯಿಂದ 9 ಗಂಟೆವರೆಗೆ ಗೂಗಲ್ ಕಾರ್ಯಕ್ರಮ ಅಂತ ಮಾಡ್ತಾ ಬಂದ್ವಿ. ಇದುವರೆಗೆ 103 ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದರ ಉದ್ದೇಶ ಏನಪ್ಪ ಅಂದರೆ, ಇನ್ಕ್ಲೂಡಿಂಗ್ ಔಷಧಿ ಬೆಳೆಗಳನ್ನು ಬೆಳೆಯೋದ್ರ ಬಗ್ಗೆ, ಮಾರುಕಟ್ಟೆ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ ಸೇರಿಸ್ತಾ ಹಳ್ಳಿಯ ಸಮಸ್ಯೆ ಬಗ್ಗೆನೂ ಮಾತಾಡ್ತಾ ಬಂದ್ವಿ. ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆದು ಅವನ ಮೂಲಕವಾಗಿ ಜ್ಞಾನ ಕೊಡ್ತಕ್ಕಂಥ ಕೆಲಸವನ್ನು ಈಗ 103 ಕಂಪ್ಲೀಟ್ ಮಾಡಿದ್ವಿ. 104ನೇ ಕಾರ್ಯಕ್ರಮ ಇವತ್ತಿದೆ ನೈಟ್. ಓಕೆ. ಆ ನಿಟ್ಟಿನಲ್ಲಿ ಕೂಡ ಔಷಧೀಯ ಬೆಳೆಗಳನ್ನು ಬೆಳೀತಕ್ಕಂಥ ಕೆಲಸನ ಮಾಡಿದ್ವಿ. ಇತ್ತೀಚೆಗೆ 1120 ಏನು ಗಿಡಮೂಲಿಕೆಗಳು ಅಥವಾ ಸಸ್ಯಗಳು ಏನು ಅಳಿವಿನೆಂಚಿನಲ್ಲಿ ಇದ್ದಾವೆ, ಎಂಡೇಂಜರ್ಡ್ ಅಂತ ಕರಿತೀವಲ್ಲ, ಅಂತಹವುಗಳನ್ನು ಗುರುಸ್ತಕ್ಕಂಥ ಕೆಲಸವನ್ನು ನಮ್ಮ ಟಿ ಡಿ ಯೂನಿವರ್ಸಿಟಿಯ ಪ್ರೊಫೆಸರ್ ಜಗನ್ನಾಥ್ ರಾವ್ ಸರ್ ಮಾಡಿದ್ದಾರೆ. ಒಂದು ಲೀಸ್ಟ್ ಮಾಡಿದ್ವಿ ನಾವು, ಆ್ಯಕ್ಚುಲಿ ಲೀಸ್ಟ್ ಇದೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ನಮ್ಮವೆಲ್ಲ ಭಾಳ ಸರಳ ಕಾರ್ಯಕ್ರಮ, ನಮ್ಗೆ ಯಾವ ದುಡ್ಡು ಇಲ್ಲ, ಯಾವ NGO ನಲ್ಲ, ಏನೂ ಅಲ್ಲ, ನಾವಿನ್ನೇನು ಸ್ವಾರ್ಥಿಗಳು ಅಲ್ಲ. ನಮ್ದು ಏನಾದರೂ ಪರಿಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಎಲ್ಲ ಯೋಜನೆಗಳನ್ನು ನಾವು ತರೋದು, ಜನರ ಮುಂದೆ ಇಡೋದು. ನಾವು ಯಾವ ಏಜೆಂಟ್ಗಳೆಲ್ಲ ಕಮಿಷನ್ ಇಲ್ಲ ನಮಗೆ. ಆ ಒಂದು ಎಂಡೇಂಜರ್ ಪ್ಲಾಂಟ್ಗಳನ್ನು ಒಂದೇ ಒಂದು ಸಸ್ಯವನ್ನು ಒಂದು ಕೃಷಿ ಆಶ್ರಮಕ್ಕೆ ಕೊಡ್ತೀವಿ. ಅವ್ರು ಏನು ಮಾಡ್ಬೇಕಂದ್ರೆ, ಆ ಸಸ್ಯವನ್ನು ಉಳಿಸಿ ಬೆಳೆಸಿ, ಗೊತ್ತಾಯ್ತಲ್ಲ, ನರ್ಸರಿ ಮಾಡಿ, ಅದು ಬೀಜ ಮಾಡಿ, ಅದನ್ನು ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಯಾರು ಕೇಳ್ತಾರೆ ಅವ್ರಿಗೆ ಸ್ಪ್ರೆಡ್ ಮಾಡ್ತಕ್ಕಂಥ ಕೆಲಸನ ಸ್ಟಾರ್ಟ್ ಆಗಿದೆ. ಈಗಾಗಲೇ ಒಂದು 50-60 ಮಂದಿ ರೈತರು ಬಂತಾರೆ. ಒಂದು ಸಸ್ಯ ಮಾತ್ರ ತಗೋತಾರೆ, ಅದ್ರ ಬಗ್ಗೆ ಅವರು ಹುಡುಕ್ತಾರೆ, ಎಲ್ಲಿ ಬೀಜ ಸಿಗುತ್ತೆ ಅಂತ ಹುಡುಕ್ತಾರೆ, ಅದನ್ನ ನರ್ಸರಿ ಮಾಡ್ತಾರೆ, ಅದ್ರ ಬಗ್ಗೆ ಪ್ರಾಮುಖ್ಯತೆ ಹೇಳ್ತಾರೆ, ಅದರ ಔಷಧಿ ಗುಣದ ಬಗ್ಗೆ ಹೇಳ್ತಾರೆ, ಇದು ಬಳಸೋದ್ರಿಂದ ನಮಗೇನು ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಮಂದಿ ಇಲ್ಲ, ಅವನೊಂದು ಗುಂಪಲ್ಲಿ 2-3 ರೈತರು ಸೇರ್ಕೊಂಡಿದ್ದಾರೆ ಆಲ್ರೆಡಿ. ಅವ್ರು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದೇ ಥರನೇ ನಾವೇನು ಗುರುತಿಸಿದ್ದೀವಲ್ಲ 1120 ಸಸ್ಯಗಳನ್ನು ಕೂಡ ನಾವು ಈ ಥರ ಬೆಳೆಸ್ಬೇಕಂತ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಸೃಷ್ಟಿ ಮಾಡ್ತೀವಿ. ಹಂಗಾಗಿ ಒಟ್ಟಾರೆ ಈ 8-9 ಏನು ಸ್ಕೀಮ್ಗಳೇನಿದಾವಲ್ಲ, ಅದರಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆಯ ತಾಣವೇ ಕೃಷಿ ಆಶ್ರಮದ ತಾಣ. ಬಹಳಷ್ಟು ಯೋಚನೆ ಇದೆ. ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜಾನಪದ ಕಲೆಗಳನ್ನು ಗುರುತಿಸಿ, ಅದೇನು ಬಂದಿರತಕ್ಕಂಥ ವಿಸಿಟರ್ಸ್, ಪ್ರವಾಸಿಗರಿರುತ್ತಲ್ಲ, ಅವರಿಗೆ TV ಪಾವಿ ಮೊಬೈಲ್ ನೋಡೋ ಬದಲು ಆ ಜನಪದಿಗೆ ಅವ್ನು ಕರೆಸ್ಬಿಟ್ಟು, ಆ ಕಲೆಗಾರ ಏನಿದಾರಲ್ವ, ಈಗ ಸ್ವಲ್ಪ ಮಂದಿ ಇದ್ದಾರೆ, ಅವ್ರನ್ನ ಕರೆಸ್ಬಿಟ್ಟು ನೋಡೋಣ, ನಿನಗೆ ಈ ಪದ ಗೊತ್ತಿದೆ, ಜಾನಪದ ಗೊತ್ತಿದೆ, ಸೋಬಾನ ಗೊತ್ತಿದೆ, ನೀನು ಹೇಳು, ಜನರು ಕೇಳಿ ಇಷ್ಟಪಡ್ತಾರೆ. ಇಷ್ಟ ಆಗುತ್ತಲ್ವಾ, TV ನೋಡೋ ಬದಲು ಅದು ಇಷ್ಟ ಆಗುತ್ತಾನೆ. ಅವನಿಗೆ ಒಂದು ಸಂಭಾವನೆ ಕೊಡೋದು, ಆ ಥರ ಮಾಡೋದು. ಸುತ್ತಮುತ್ತ ಇರ್ತಕ್ಕಂಥ ಜಾನಪದ ಕಲೆಗಳನ್ನು ಗುರ್ಸೋದು, ಪರಿಚಯ ಮಾಡ್ಕೊಳ್ಳೋದು. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಪ್ರವಾಸಿ ತಾಣಗಳು ಗೊತ್ತಲ್ಲ, ವಿಸಿಟರ್ಸು, ಭಾಳಷ್ಟು ಮಂದಿಗೆ ಕೆಲವೊಂದು ಪ್ರವಾಸಿ ತಾಣಗಳನ್ನು ಗುರುಸೇ ಇಲ್ಲ ನಾವು. ಅದ್ರ ಬಗ್ಗೆ ಹಿಸ್ಟ್ರಿನೂ ಗೊತ್ತಿಲ್ಲ ಯಾರಿಗೂ. ಬಟ್ ಅಲ್ಲಿರ್ತಕ್ಕಂಥ ಹಳೇ ಜನರು ಕೇಳಿದಾಗ ಅವ್ರು ಹೇಳ್ತಾರೆ, ಈ ಥರ ಇದೆ ಜಾಗ, ಯಾರು ಬರ್ತಾ ಇಲ್ಲ, ಈ ಥರ ದೇವಸ್ಥಾನ ಇದೆ, ಇದರ ಹಿಸ್ಟ್ರಿ ಹೀಗಿದೆ ಅಂತ ಎಲ್ಲ ಹೇಳ್ತಾರೆ ಅವರು. ಅಂತಹ ಇವನ್ನು ಕೂಡ ನಾವು ಇದು ಮಾಡಿ ಅದನ್ನು ಪ್ರಕಟಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದೀವಿ, ಅವನ್ನ ಗುರ್ಸೋದು. ಆಮೇಲೆ ಏನು ಚಾರಣ ಪ್ರದೇಶಗಳು, ಅಲ್ಲಿ ಕೂಡ ಕರ್ಕೊಂಡು ಹೋಗೋದು. ಪ್ರವಾಸಿಗರು ಬಂದರಿಗೆ ಇಡೀ ಹಳ್ಳಿಯ ವ್ಯವಸ್ಥೆಯನ್ನು, ಸಮೃದ್ಧವಾದ ಜೀವನವನ್ನು ಪರಿಚಯ ಮಾಡಿಕೊಡೋದು. ಅವನ ಕೊನೆಗೆ ಎಂಥ ಜೀವನ ಇದೆ ಅಲ್ವಾ, ನಾನು ಎಲ್ಲೋ ಹೋಗಿ ಸಿಟಿನಲ್ಲಿ ಸೇರ್ಕೊಂಡ್ಬಿಟ್ಟು ಜಂಜಾಟದಲ್ಲಿ ಬದುಕ್ತಾ ಇದ್ದೀನಿ. ಒಂದು ಒಟ್ಟಾರೆ ಅವ್ನಿಗೆ ಹೇಗೆ ಅನಿಸ್ಬೇಕಂದ್ರೆ, ನಿಮ್ಗೆ ಗೊತ್ತಿದೆ, ಬಹಳಷ್ಟು ಮಂದಿ ಸಿಟಿಲಿ ಇರುತ್ತೆ. ನಾವು ಮೂಲತಃ ಸಿಟಿಗರ ಅಲ್ಲ, ನಾವೆಲ್ಲ ಮೂಲತಃ 70-80% ನಾವೆಲ್ಲ ಕೃಷಿಕರೇ, ಹಳ್ಳಿಯಲ್ಲಿ ಇದ್ದಂಥವ್ರು. ಈ ಅವ್ಯವಸ್ಥೆಗಳಿಂದಾಗಿ ನಾವೇನು ಮಾಡಿದ್ವಿ, ಹಳ್ಳಿಯನ್ನು ಬಿಟ್ಬಿಟ್ಟು ಬಂದು ಸಿಟಿನಲ್ಲಿ ಸೇರ್ಕೊಂಡು ಇವತ್ತೇನಾದರೂ ಹಳ್ಳಿನಲ್ಲೂ ಕೂಡ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಬಹುದು. ಕೃಷಿ ನಷ್ಟದ ಬಾಬಾತು ಅಲ್ಲ, ಅಲ್ಲಿ ಕೂಡ ಲಾಭ ಮಾಡ್ಬೋದು ಅನ್ನೋದನ್ನು ಈ ಕೃಷಿ ಆಶ್ರಮಗಳ ಮೂಲಕ ಭರವಸೆಯನ್ನು ಕೊಟ್ಟಾಗ, ಇನ್ನು ಒಂದು ತಿಂಗಳಿಗೆ ಒಂದು 50,000 ದುಡಿಬೇಲೆ ಅನ್ನೋದಾದ್ರು ನೀವು ಇಲ್ಲಿ ಹಾಕಿರ್ತೀರಿ. ಇದೆ 50,000 ರೂಪಾಯಿ ಈಜೆ ದುಡಿಬೋದು ಅನ್ನೋದನ್ನು ಈಗ ಆಲ್ರೆಡಿ ಸಾಧನೆ ಮಾಡಿದಂಥವ್ರು ಇದ್ದಾರೆ. 1 ಎಕರೆನಲ್ಲಿ 5 ಲಕ್ಷ, 6 ಲಕ್ಷ, 12 ಲಕ್ಷ ದುಡಿಬೋದು ಅಂತಕ್ಕಂಥದ್ದನ್ನು ಮಾಡಿದವರು ಇದ್ದಾರೆ. ಬಟ್ ಮಾಡಿದ ಇಂದಿನ ಕಷ್ಟ, ಅದರ ಬಗ್ಗೆ ಅರಿವಿರ್ಬೇಕು ನಮಗೆ. ನಾವು ಬರೀ 12 ಲಕ್ಷ ಅಂತ ನೋಡ್ತೀವಿ ಹೊರತಾ ಇಂದಿನ ಕಷ್ಟದ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ. ನಮ್ಮ ಯುವಕರು ಮಾಡೋ ತಪ್ಪು ಅದನ್ನೇ. ನೀವು ಅಷ್ಟು ಕಷ್ಟಪಡುವಂತಾದರೆ ಮಾತ್ರ ಕೃಷಿಗೆ ಬನ್ನಿ. ಪಾರ್ಟ್ ಟೈಮ್ ಬೇಡ, ವೀಕೆಂಡ್ ಬೇಡ, ಅಥವಾ ಇನ್ಯಾರಿಗೆ ಹೇಳಿಬಿಟ್ಟು ನಾನು ಕೃಷಿ ಮಾಡಿಸ್ತೀನಿ ಅನ್ನೋದಾರ ನೀವು ಬರೋಕ್ಕೆ ಹೋಗಬೇಡಿ. 1 ಎಕರೆ ಇದೆಯೇ ಸಾಕು,
ಅದಕ್ಕಾಗಿ ನಾವು 1 ಎಕರೆ ಮಾಡಲನ್ನು ಕೂಡ ಮಾಡ್ತೀವಿ. 1 ಎಕರೆನಲ್ಲಿ ಸಮೃದ್ಧವಾದ ಜೀವನದ ಗುರಿ ಏನು ಹೇಳಿ? ನಮ್ಮ ಹೋಲಿಸ್ಟಿಕ್ ಜೀವನದ ಗುರಿ ಏನು? ಸಮೃದ್ಧವಾಗಿ ಸಮೃದ್ಧವಾಗಿ ನಾವು ಚೆನ್ನಾಗಿರ್ಬೇಕಾ, ಒಂದು ಸುಖವಾಗಿ ಸಂತೋಷವಾಗಿ ಬದುಕಬೇಕು, ನಮ್ಮ ಕುಟುಂಬವನ್ನು ಚೆನ್ನಾಗಿಟ್ಕೊಳ್ಬೇಕು. ಹೌದ್ರಾ? ಅದು ಮೂಲ ಉದ್ದೇಶ. ಹ್ಮ್. ಇದು ಫುಲ್ಫಿಲ್ ಆಗ್ಬಿಟ್ರೆ ಇಡೀ ಪ್ರಪಂಚನ ಸಂತೋಷವಾಗಿರುತ್ತೆ. Correct. ಅದರ ಮೂಲ ಉದ್ದೇಶನ ಕೃಷಿ ಆಶ್ರಮ. ನೀನು ಚೆನ್ನಾಗಿರು, ಮೊದಲು ನೀನು ಒಳ್ಳೆಯದನ್ನು ತಿನ್ನು, ನಿನ್ನ ಸಂಸಾರವನ್ನು ಚೆನ್ನಾಗಿಟ್ಕೋ, ಆ ನಂತರ ನೀನು ಬೇಕಾದ್ರೆ ಕೊಡು, ಯಾರಿಗೆ ಬೇರೆ ಕೊಡು. ನೀನೇ ಚೆನ್ನಾಗಿಲ್ದಾಗ ಅಂದಮೇಲೆ ನಾನು ನೋಡಿದ್ದೇನೆ ಭಾಳಷ್ಟು ಮಂದಿ ರೈತರನ್ನು. ನಾನು ಕಳೆದ 12 ವರ್ಷಗಳಲ್ಲಿ ಸುಮಾರು ಸಾವಿರಾರು ರೈತರನ್ನು ನಾನು ಹೋಗಿ ಕುರಿಸಿದ್ದೇನೆ, ಮಾತಾಡಿದ್ದೇನೆ, ಕುತ್ಕೊಂಡು ಕೇಳಿದ್ದೇನೆ ಅವ್ರ ಕಷ್ಟಗಳನ್ನು. ಇವತ್ತೇನು 50 ಎಕರೆ 60 ಎಕರೆ 100 ಎಕರೆ ಕಟ್ಕೊಂಡಿರ್ತಕ್ಕಂಥವರು ಸುಮ್ಮನೆ ಒಂದು ಪ್ರತಿಷ್ಠೆಗೆ ಅಂತ ಕಟ್ಕೊಂಡಿರ್ಬೋದು ಅಷ್ಟೇ ಹೊರತು ಈಗಿನ ಕಾಲಮಾನಕ್ಕೆ ಅದು ಸುಸ್ಥಿರವಾದ ಕೃಷಿ ಅಲ್ಲ. ಅಕಸ್ಮಾತ್ ಅವ್ರು ಏನಾದರೂ ಕೃಷಿ ಮಾಡ್ತಾ ಇದ್ದರೆ ಕೂಡ ಮೊನೋಕ್ರಾಪಿಂಗು, ಗೊತ್ತಲ್ಲ? ಮೊನೋಕ್ರಾಪಿಂಗ್ ಅಂದರೆ ಒಂದು ಬೆಳೆ ಬೆಳೀತಾರೆ, ಅದು ನಿಸರ್ಗಕ್ಕೆ ಒಳ್ಳೆಯದಲ್ಲ, ಪರಿಸರಕ್ಕೆ ಒಳ್ಳೆಯದಲ್ಲ. ಸೊ ಮೊನೋಕ್ರಾಪಿಂಗ್ ಬಗ್ಗೆ ಹೇಳಿ. ಮೊನೋಕ್ರಾಪಿಂಗಿಂದ ಹೊರಗಡೆ ಬರುತ್ತೆ. ಇವತ್ತೇನು ಕಬ್ಬು ಬೆಳಿತೀವಿ, ಭತ್ತ ಬೆಳಿತೀವಿ, ಏನೋ ಒಂದು ಬೆಳೆ ಇತ್ತೀಚೆಗೆಲ್ಲ ಗೊತ್ತಿದೆ, ಸೂರ್ಯಕಾಂತಿ ಬೆಳಿತೀವಿ, ಆಮೇಲೆ ಮೆಕ್ಕೆಜೋಳ ಬೆಳಿತೀವಿ. ಯಾಕೆ ಮೊನೋಕ್ರಾಪಿಂಗ್ ಹೋದ್ರು, ಏಕ ಬೆಳೆಗೆ ಹೋದ್ರು ಅಂದ್ರೆ ರೈತರು ಅವ್ರದೇ ಆದಂಥ ಕಾರಣಗಳಿದ್ದಾವೆ. ಕೂಲಿಗಳು ಕಡಿಮೆ ಸಿಕ್ಕಲ್ಲ, ಯಾರು ಸಿಕ್ಕಲ್ಲ, ಎಲ್ಲಿ ಸಿಗ್ತಾರೆ? ಹಂಗಿದ್ದಾಗ ಇದಕ್ಕೆಲ್ಲ ಮೆಕನೈಸ್ ಆಗೋಗಿದೆ, ಯಾಂತ್ರೀಕರಣ ಆಗೋಗಿದೆ. ಒಂದೇ ಸಾರಿ ಬಿತ್ತಾನೆ, ಅದು ಯಾವುದೋ ಒಂದು ಕೀಟನಾಶಕ ಏನಾದ್ರು ಹೊಡೆದ್ಬಿಟ್ಟು ಕಳೆನಾಶಕ ಮಾಡ್ತಾನೆ, ಇನ್ನೊಂದು ಸಾರಿ ಹೋಗಿ ಎಲ್ಲ ಉಳುಮೆ ಮಾಡ್ತಾನೆ, ಮುಗಿದೋಯ್ತು. ನಂಬರ್ ಕೌಂಟ್ ಅಷ್ಟೇ. ಕೆಲವೇ ದಿವಸಗಳು ಮಾತ್ರ ಹೋಗ್ತಾನೆ, ಸರಳ ಆಗೋಗಿದೆ. ಆ ಸರಳತೆಗೆ ಒಗ್ಗಿಕೊಂಡಿದ್ದಾನೆ. ಮೊದಲೇನಿತ್ತಲ್ವಾ, ಬಹುಬೆಳೆ ಪದ್ಧತಿ ಅಂತೀವಿ, ಅಕ್ಕಡಿ ಸಾಲು ಪದ್ಧತಿ ಅಂತೀವಿ, ಅಥವಾ ಸಮಗ್ರ ಕೃಷಿ ಅಂತೀವಿ. ಈ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿ ಅಂತಕ್ಕಂಥ ಮಾತುಗಳು ಇತ್ತೀಚೆಗೆ ಭಾಳಷ್ಟು ಕೇಳಿ ಬರ್ತಾ ಇದ್ದಾವೆ. ಬಟ್ ಅದರದ್ದೇ ಆದಂಥ ಸಮಸ್ಯೆಗಳಿದ್ದಾವೆ. ಯಾರು ಇವತ್ತು ಕೂಲಿ ಅಂತಕ್ಕಂಥ ವರ್ಡನ್ ಕಣ್ಮೆರೆ ಆಗ್ತಾ ಇದೆ. ಯಾರು ಕೂಡ ಬಂದು ಬೇರೆ ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲ. ಹಳ್ಳಿನಲ್ಲಿ ಯಾರು ಯುವಕರೂ ಇಲ್ಲ. ಏನಿದ್ರು 60-70 ವರ್ಷರು ಕೆಲವು ಮಂದಿ ಮಾತ್ರ ಒಂದು 10-20% ಉಳ್ಕೊಂಡಿದ್ದಾರೆ. ಅವರು ಹೋದ್ಮೇಲೆ ಮುಗಿತು, ಕೃಷಿ ಮಾಡ್ತಕ್ಕಂಥವರೇ ಇಲ್ಲ. ಆ ಸ್ಥಿತಿನಲ್ಲಿ ಇವೆಲ್ಲ ಬದಲಾವಣೆಗಳನ್ನು ನಾವು ಜನವರಿಗೆ ಮನವರಿಕೆ ಮಾಡಿ, ಅದರಲ್ಲೂ ಯುವಕರಿಗೆ ಇವತ್ತೇನು ಹಳ್ಳಿಗಳನ್ನು ಬಿಟ್ಟು ಬಂದು ಏನು ನಾನ್ ಪ್ರಾಫಿಟಬಲ್ ಜಾಬ್ ಅಂದರೆ ಯಾವುದೋ ಒಂದು ಜಾಬ್ ಸೇರ್ಕೋತಾನೆ, ಸಣ್ಣ ಜಾಬಿಗೆ ಸೇರ್ಕೋತಾನೆ, ಅಥವಾ ಯಾವುದೋ ಮೆಟ್ರೋದಲ್ಲಿ ಏನೋ ಗೈಡ ಪೈಡ ಆಗಿ ಅಥವಾ ಇನ್ನೇನೋ ಒಂದು ಸೇರ್ಕೋತಾನೆ. 20 ಜಾಸ್ತಿ ಅಂದರೆ 15-20 ಕೊಡ್ಬೋದೇನೋ, ಅದರಿಂದ ಜೀವನ ನಡೆಯುತ್ತೆ. ಭಾಳ ಕಷ್ಟದಲ್ಲಿ ಫೋರ್ಸಬಲಿಯಾಗಿ ಅವ್ನು ಸಂತೋಷವಾಗಿ ಕೆಲಸ ಮಾಡ್ತಾ ಇಲ್ಲ, ಅನಿವಾರ್ಯವಾಗಿ ಅವನು ಇಲ್ಲಿದ್ದಾನೆ. ಅವನಿಗೆ ಏನಾದರೂ ಈ ಒಂದು ಕೃಷಿಯ ಸರಳತೆಯನ್ನು, ಗೊತ್ತಾಯ್ತಲ್ಲ, ಸರಳತೆಯನ್ನು ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ಏನಾದರೂ ನಮ್ಮ ಆಶ್ರಮಗಳ ಮೂಲಕ ಅಥವಾ ಕೃಷಿ ಪಾಠಶಾಲೆಗಳ ಮೂಲಕ, ನಾವ್ಯಾಕೆ ಕೃಷಿ ಪಾಠಶಾಲೆ ಕರಿತೀವಿ ಅಂದರೆ, ನಮ್ಮ ಕೃಷಿ ಇಲಾಖೆ ಏನಿದೆ ಅಲ್ವಾ ನಮ್ಮಲ್ಲಿ, ಅಲ್ಲಿ ಕೂಡ ನಾವು ಈ ಎಲ್ಲ ಮಾಹಿತಿಗಳನ್ನ ಅವ್ರಿಗೆ ಕೊಟ್ಟು ಹೇಳಿದ್ದೀವಿ ಆಲ್ರೆಡಿ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಈ ಒಂದು ಪಾಠಶಾಲೆಗಳನ್ನು ಅಥವಾ ಆಶ್ರಮಗಳನ್ನು ತೆಗಿತೀವಿ, ದಯವಿಟ್ಟು ನಮಗೆ ಸಹಾಯ ಮಾಡಿ. ಈ ಮೂಲಕವಾಗಿ ನಾವು ಸಾವಯವ ಕೃಷಿಯನ್ನು ಅಥವಾ ನೈಸರ್ಗಿಕ ಕೃಷಿಯನ್ನು, ಅಥವಾ ಯಾರು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮಿಸ್ಗೈಡ್ ಆಗಿ ಅಲ್ಲಿ ಜೀವನ ತೊಂದರೆಯಲ್ಲಿ ಸಿಲುಕಿಕೊಂಡಿಲ್ಲ, ಅವ್ರನ್ನೆಲ್ಲ ಮತ್ತೆ ವಾಪಸ್ ತರತಕ್ಕಂಥ ಕೆಲಸವನ್ನು ನಮ್ಮ ಆಶ್ರಮಗಳು ಮಾಡ್ತಾರೆ. ನಮಗೆ ಎನ್ಕರೇಜ್ ಮಾಡಿ, ನೀವು ದುಡ್ಡು ಕೊಡಬೇಡಿ, ಕಾಸು ಕೊಡಬೇಡಿ, ನಮ್ಮ ಹೆಸರನ್ನು ನೀವು ಪಬ್ಲಿಷ್ ಮಾಡಿ. ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ. ಅವ್ರ ಮೂಲಕವಾಗಿ ನಾವು ಯಾರಿಗೆ ಅವಶ್ಯಕತೆ ಇದೆಯೋ ಯುವಕರಿಗೆ ಮತ್ತು ಇಂಥವರಿಗೆ ನಾವು ಮಾರ್ಗದರ್ಶನ, ನಾವು ಪರಿಪೂರ್ಣವಾದ ಜ್ಞಾನವನ್ನು, ಯಾವುದೇ ಆಡಂಬರಗಳಿಲ್ಲದೆ ಗ್ಲೋರಿಫೈ ಮಾಡಬಾರ್ದು ಕೃಷಿನ. ಯಾರೋ ಬಂದು ಹೇಳ್ಬಿಡ್ತಾನೆ ಕೋಡ್ಗಟ್ಟಲೆ ಮಾಡ್ಬೋದು, ಅದೆಲ್ಲ ಸುಳ್ಳು, ಹಂಗಾಗಬಾರ್ದು. ಫ್ಯಾಕ್ಟ್ ಏನಿದೆಯೋ ಅದನ್ನೇ ಹೇಳ್ತಾ ಅವ್ರಿಗೊಂದು ಭರವಸೆ ಕೊಡ್ತಕ್ಕಂಥ ಕೆಲಸವನ್ನು ಈ ಕೇಂದ್ರಗಳು ಮಾಡ್ತವೆ ಅಂತಕ್ಕಂಥ ಮನವರಿಕೆಯನ್ನು ಕೃಷಿ ಇಲಾಖೆಗೆ ಇಲ್ಲಿರ್ತಕ್ಕಂಥ ಡಾಕ್ಟರ್ ಅಶೋಕ್ ದಳವಾಯಿ ಸಾಹೇಬರಿಗೆ ಆಲ್ರೆಡಿ ನಾವು ಹೇಳಿದ್ದೀವಿ. ಅವರು ಕೂಡ ಈ ಕಾನ್ಸೆಪ್ಟನ್ನು ಒಪ್ಪಿಕೊಂಡಿದ್ದಾರೆ, ಚೆನ್ನಾಗಿದೆ, ಇದನ್ನು ನಾವು ಸಹಕಾರ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಅದೇ ಥರನೇ ನಮ್ಮ KSTDC ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಇದೆಯಲ್ವ, ಅವರು ಕೂಡ ನಮ್ಮ ಪ್ರವಾಸಿಗರಿಗೆ ಇತ್ತೀಚೆಗೆ ಕೃಷಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ಅವರನ್ನು ನಿಮ್ಮ ಈ ಆಶ್ರಮಗಳಿಗೆ ಕಳಿಸ್ತೀವಿ. ಯಾರಿದ್ದಾರೆ ಹೇಳಿ, ಒಂದು ಲೀಸ್ಟ್ ಕೊಡಿ. ಅಲ್ಲಿ ವ್ಯವಸ್ಥೆಗಳಿರಬೇಕು, ಮೂಲಭೂತ ವ್ಯವಸ್ಥೆಗಳು ಕೂಡ ಇರಬೇಕು, ಆಮೇಲೆ ಕಲಿಕೆಗೆ ಆಸ್ಪದ ಇರಬೇಕು. ಅದನ್ನೆಲ್ಲ ಇದ್ದರೆ ಲೀಸ್ಟ್ ಕೊಡಿ ಅಂತ ಅವರು ಕೂಡ ಬಂದಿದ್ದಾರೆ. ಆಮೇಲೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಏನಿದ್ದಾರೆ ಅವರು ಕೂಡ ತಮ್ಮ ವಿದ್ಯಾರ್ಥಿಗಳನ್ನು
ಅವರು ಮುಂದೆ ಕೃಷಿಯನ್ನೇ ಜೀವನ ಪದ್ಧತಿ ಮಾಡ್ಕೊಳ್ಬೇಕಂತ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಿ ನಮಗೂ ಆ ಕೇಂದ್ರಗಳ ಏನು ಶಾಲೆಗಳು ಮಾಡ್ತಾ ಇದ್ರಲ್ಲ ಕೊಡಿ ನಮ್ಗೆ ಇಷ್ಟು, ಅಲ್ಲಿ ಕೂಡ ನಾವು ತರಬೇತಿಯನ್ನ ಕೊಡೋಣ ಅಂತನೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಿ ಇದು ಬಹಳ ನಿಧಾನವಾಗಿ ಆಗ್ತಾ ಇದೆ. ಇದ್ರ ಹಿಂದ್ಗಡೆ 8-10 ವರ್ಷಗಳ ಪರಿಶ್ರಮ ಇದೆ, ಗೊತ್ತಾಯ್ತು. ನಿನ್ನೆ ಉಟ್ಕೊಂಡದ್ದಲ್ಲ ಇದು. ಬಹಳಷ್ಟು ಯೋಚನೆ ಮಾಡಿ ಬಹಳಷ್ಟು ಜ್ಞಾನಿಗಳ ಯೋಚನೆಯನ್ನ ಅವರ ಅನುಭವವನ್ನು ತಗೊಂಡು ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಈಗ ನಾವು ಯೋಚನೆ ಮಾಡಿರೋದು ಇವೆಲ್ಲಗಳನ್ನು ಮಾಡೋದಕ್ಕೆ ಕೃಷಿ ಆಶ್ರಮದಲ್ಲಿ ಗುರುಕುಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಇಲ್ಲಿ ನಾವು ಯುವಕರನ್ನ 18ರಿಂದ 30 ವರ್ಷದ ಯುವಕರನ್ನ ಆಯ್ಕೆ ಮಾಡಿ ಅವರಿಗೆ 1 ವರ್ಷದ ತರಬೇತಿ, ಅವ್ರು ಯಾವುದೇ ಶುಲ್ಕ ಕೊಡಂಗಿಲ್ಲ, ಅಲ್ಲೇ ಇರಬೇಕು, ಕಲಿಬೇಕು, ಎಲ್ಲ ಮಜಲುಗಳು, ಕೃಷಿ ಮಜಲುಗಳನ್ನು ಕಲಿಬೇಕು, ಆಧ್ಯಾತ್ಮ ಕಲಿಬೇಕು, ಬದುಕಿನ ಜೀವನ ಕಲಿಬೇಕು, ಆಧುನಿಕ ಕೃಷಿಯನ್ನು ಕಲಿಬೇಕು, UPS ಕಲಿಬೇಕು, ಸ್ಟಾರ್ಟಪ್ ಮಾಡೋದನ್ನು ಕಲಿಬೇಕು, ಆಟೋಮೇಷನ್ ಕಲಿಬೇಕು, ಸ್ಟಾರ್ಟಪ್ ತಾನೇ ಉದ್ಯಮಿ ಆಗಬೇಕು. ಅದಕ್ಕೆ ಕೂಡ ಒಂದು ತಯಾರಿ ಮಾಡಿ ಒಂದು ಸಮಗ್ರವಾದಂತಹ ಒಂದು ಪಠ್ಯಕ್ರಮ, ಅಂದ್ರೆ ಹೋಲಿಸ್ಟಿಕ್ ಎಲ್ಲ ಕಲಿಬೇಕು ಅವನಿಗೆ 100% ಪಕ್ಕ. ಒಂದು ಸಿಲೆಬಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗ ನಾವು ನಾಡಿನ ಹಲವಾರು ಮಂದಿ ಸೇರಿಬಿಟ್ಟು ಸಿಲೆಬಸ್ ಕಮಿಟಿ ಅಂತ ಮಾಡಿದ್ದೀವಿ. ಅದರಲ್ಲಿ ನಮ್ಮ GKVK ಪ್ರೊಫೆಸರ್ಗಳಿದ್ದಾರೆ, KVK ಪ್ರೊಫೆಸರ್ಗಳಿದ್ದಾರೆ, ನಮ್ಮ ದೊಡ್ಡ ದೊಡ್ಡ ರೈತರು ಕೂಡ ಇದ್ದಾರೆ. ಏನು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ತಗೊಂಡಿರ್ತಕ್ಕಂಥ ರೈತರಿದ್ದಾರೆ, ಅನುಭವಿಗಳಿದ್ದಾರೆ ಅಂತನೆಲ್ಲ ಸೇರಿಸ್ಬಿಟ್ಟು ಈಗ ಅದ್ರ ಬಗ್ಗೆ ಒಂದು ಸಿಲೆಬಸ್ಸನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಯಾರು ಈ ಗುರುಕುಲಗಳನ್ನು ತೆರಿಬೇಕಂತಿದ್ದಾರಲ್ವ ಅವ್ರನ್ನೂ ಕೂಡ ಮುಂದೆ ಬಂದಿದ್ದಾರೆ. ನಾವು ತೆಗಿತೀವಿ ಸರ್, ಒಂದು 10 ಮಂದಿ ಮುಂದೆ ಬಂದಿದ್ದಾರೆ. ಬಟ್ ಅದಕ್ಕೆ ಅದೊಂದು ತಯಾರಿ ಬೇಕು, ಎಲ್ಲರೂ ಒದ್ದಕ್ಕಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಆ ಗುರುಕುಲದಲ್ಲಿ ಯಾವ ಆಚಾರ್ಯರನ್ನು ನಾವು ಇದು ಮಾಡ್ಕೊಂಬಲ್ಲ, ಯಾಕಂದ್ರೆ ವೆಚ್ಚ ಆಗೋಗ್ಬಿಡುತ್ತೆ. ಯಾರು ಆಚಾರ ಅಂದರೆ ಟೀಚರ್ಗಳು, ಆ ಆಚಾರ್ಯರನ್ನ ನಾವೇ ಗುರುಸಿದೀವಿ ಆಲ್ರೆಡಿ ನಾಡಲ್ಲಿರ್ತಕ್ಕಂಥ ಅವ್ರಿಗೆ ವಾಲಂಟಿಯರ್ ಆಗಿ ಮಾಡ್ಬೋದು, ಅಥವಾ ಸಂಪೂರ್ಣ ಸ್ವಲ್ಪನಾದ್ರೂ ಕೊಡ್ಬೇಕು ಹಣ. ಆಮೇಲೆ ಆ ಸಂಪೂರ್ಣ ವ್ಯಕ್ತಿಗಳನ್ನು ಕೂಡ ಗುರುಸಿದ್ದೀವಿ ನಾವು. ಪ್ರತಿಯೊಂದನ್ನು ಮಣ್ಣಿಂದ ಹಿಡಿದು ಮಾರುಕಟ್ಟೆವರೆಗೆ, ಸ್ಟಾರ್ಟಪ್ ವರೆಗೆ ಅವನದೇ ಆದಂಥ ಉದ್ಯಮವನ್ನು ಅವರೇ ಆರಂಭ ಮಾಡ್ಬೇಕು, ಮಾದರಿ ಕೃಷಿಕ ಆಗ್ಬೇಕು, ಅದು ಉದ್ದೇಶ. ಅಂತರನ್ನ ಗುರುಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ, ಎಲ್ಲ ಪ್ಯಾರಲ್ ನಡೀತಾ ಇದೆ. ನಾವು ಎಲ್ಲವರೆಗೆ ಯುವಕರಿಗೆ ನಾವು ಈ ಸರಳತೆಯನ್ನ, ಈ ಕಲೆಯನ್ನು ಹೇಳ್ಕೊಡೋದು, ಅವ್ರ ಕೃಷಿಗೆ ಬರಲ್ಲ. ಅದ್ಭುತವಾಗಿ ಏನೋ ಹೇಳ್ಬಿಟ್ಟು ಅವರು ಬಂದು ಕೃಷಿಗೆ ಬಂದು ಆ ಸಮಸ್ಯೆಗೆ ಎದುರು ವಾಪಸ್ ಬರೋರು ಭಾಳ ಮಂದಿ ಇದ್ದಾರೆ. ನಾವು 2017-18ರಲ್ಲಿ ನಾವು ಅದೇ ಸುಭಾಷ್ ಪಾಳೇಕರ್ ಕಾರ್ಯಕ್ರಮ ಮಾಡಿದಾಗ 1,000 ಮಂದಿಗೆ ನಾವು ಕಾರ್ಯಕ್ರಮ ಮಾಡಿದ್ವಿ. ಬಂದವರೆಲ್ಲ ಬರೀ ಯುವಕರೇ, IT-BT ಅವರೇ ಎಲ್ಲರೂ ಬಂದರು. ಅಲ್ಲಿ ಸಮಸ್ಯೆಗಳು ನೋಡಿ ವಾಪಸ್ ಓಡಿ ಬಂದರು, ಯಾಕಂದರೆ ಅವರಿಗೆ ಗೊತ್ತಿಲ್ಲ ಸಮಸ್ಯೆ ಹೇಗಿದೆ ಅಂತ. ಆ ಒಂದು ಸಮಸ್ಯೆಗಳ ಬಗ್ಗೆನೂ ಹೇಳ್ತಾ ಸರಳೀಕೃತ ಮಾಡಿ, ನೀವು 10 ಎಕರೆ ಮಾಡಕ್ಕೆ ಹೋಗ್ಬೇಡಿ, 5 ಎಕರೆ ಮಾಡಕ್ಕೆ ಹೋಗ್ಬೇಡಿ, ಕೇವಲ 1 ಎಕರೆ ಮಾಡಿ ಸಾಕು. 1 ಎಕರೆ ಮಾಡ್ಬೋದಲ್ವಾ? ಯಾವುದೇ ಆಳಿಲ್ದಲೇ 1 ಎಕರೆಯನ್ನು ಒಬ್ಬ ಮನುಷ್ಯ ಮಾಡಬಹುದು. ಅಫ್ಕೋರ್ಸ್ ಮೆಕ್ಯಾನಿಸಮ್ ಎಲ್ಲ ಉಪಯೋಗಿಸಿ ಮೆಕ್ಯಾನಿಸಮ್ ಮಾಡ್ಕೋಬೇಕು, ಆಟೋಮೇಷನ್ ಮಾಡ್ಕೋಬೇಕು, ಎಲ್ಲದು ಏನಿದೆಯೋ ಆಧುನಿಕತೆಯನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ವಿತ್ ಗೋ ಆಧಾರಿತ ಕೃಷಿ, ಕೆಮಿಕಲನ್ನು ಬಳಸಾಗಿಲ್ಲ. ಸಹಜವಾಗಿ ಭೂಮಿ ಫಲವತ್ತತೆಯನ್ನು ಇನ್ಕ್ರೀಸ್ ಮಾಡ್ಕೊಂಡು ಒಂದು ಸಾರಿ ನೀವು ಭೂಮಿ ಫಲವತ್ತತೆಯನ್ನು ಇನ್ಕ್ರೀಸ್ ಮಾಡಿದ್ರೆ ನೀವು ಸುಸ್ಥಿರವಾದ ಕೃಷಿಯನ್ನು ಮಾಡಬಹುದು. ಮರ ಆಧಾರಿತ ಕೃಷಿ ಅಂತ ಏನು ಕರಿತೀವಲ್ಲ, ಫ್ರೂಟ್ ಮಾಡಲ್ ಅಂತ ಕರಿತೀವಲ್ಲ, ಆ ಒಂದು ಕೃಷಿಯನ್ನು ಅಳವಡಿಕೆ ಮೂಲಕ ಒಂದು ಮರವನ್ನು ಸಾಕಿದರೆ, ಸಪೋಸ್ ತೆಂಗು ಅಂತ ಇಟ್ಕೊಳ್ಳಿ, ತೆಂಗನ್ನು ಸಾಕಿದ್ರೆ ನಿಮ್ಗೆ 60-70 ವರ್ಷ ಸಾಕುತ್ತೆ ಅಲ್ವಾ? ಈ ಥರ ಮರಗಳು ಸಾಕಷ್ಟು ಇದ್ದಾವೆ. ಆ ಥರ ಬೆಳೆಗಳನ್ನು ಬೆಳೆದಾಗ ನೀವು 2-3 ವರ್ಷಗಳಲ್ಲಿ ಒಂದು ಒಳ್ಳೆ ತೋಟ ಕಟ್ಬೋದು. 3 ವರ್ಷ ಕಟ್ಟಿದರೆ ನಿಮ್ಮನ್ನು 300 ವರ್ಷ ನಿಮ್ಮನ್ನು ಕಾಪಾಡುತ್ತೆ. ಇದು ಸರಳತೆ, ಯಾರು ಹೇಳ್ಕೊಡ್ಲೇ ಇಲ್ಲ. ಆ ಒಂದನ್ನು ಕೂಡ ಹೇಳ್ತಾ ಸಮಗ್ರವಾದ ಕೃಷಿ, ನಿನಗೇನು ಬೇಕು ಅದನ್ನು ಬೆಳ್ಕೊಳ್ತಾ, ಪರಿಸರ ಪೂರಕ ಬಯೋಡೈವರ್ಸಿಟಿ ಕೂಡ ಬೆಳೀತಾ, ಸಮಗ್ರವಾದ ಕೃಷಿಯನ್ನು 1 ಎಕರೆಲ್ಲ ಮಾಡಿ ನೀವು ಕೂಡ ಒಂದು ಬದುಕನ್ನು ಕಟ್ಟಿಕೊಳ್ಳಬಹುದು ಅಂತಕ್ಕಂಥ ಪಾಠವನ್ನು ಇಲ್ಲಿ ಗುರುಕುಲದಲ್ಲಿ ಹೇಳ್ತಾರೆ. ಆ ಒಂದು ಅಭಿಯಾನ ಕೂಡ ನಡೀತಾ ಇದೆ. ಅದಕ್ಕೆ ಸಹಕಾರ ಕೊಟ್ಟವರು ತಿರ್ಗಿ ನೋಡ್ರಿ, ನೆಕ್ಸ್ಟು ಜೂನ್ 5 ಮತ್ತು 6ನೇ ತಾರೀಕು ಈಗ ಒಂದು 40 ಮಂದಿ ಯುವತಿಯರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅವರೆಲ್ಲರನ್ನೂ ಕರ್ಕೊಂಡು ಕನ್ನೇರಿಗೆ ಹೋಗಿ ಸಂಪನ್ಮೂಲ ವ್ಯಕ್ತಿಗಳ ಮೂಲಕವಾಗಿ ಅಲ್ಲಿ ಅವರಿಗೆ 2 ದಿವಸಗಳ ಕಾರ್ಯಾಗಾರ ಮಾಡಿಸಿ, ಅವ್ರಿಗೆ ಇನ್ಫಾರ್ಮೇಷನ್ ಅಂತ ಏನೂ ಕೊಡಲ್ಲ. ಅವರಿಗೆ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್ ಇನ್ ಯುವರ್ ಮೊಬೈಲ್, ಅದು ಸಿಗುತ್ತೆ. ಹೌ ಡು ಯು ಕನ್ವರ್ಟ್ ದಟ್ ಇನ್ಫಾರ್ಮೇಷನ್ ಇಂಟು ನಾಲೆಡ್ಜ್? ಹೌ ಡು ಯು ಕನ್ವರ್ಟ್ ದ ಇನ್ಫಾರ್ಮೇಷನ್ ಇಂಟು ಸ್ಕಿಲ್? ಅದು ಚಾಲೆಂಜ್. ಅಳವಡಿಕೆ ಇಂಪಾರ್ಟೆಂಟ್. ಅಳವಡಿಕೆ ಬಗ್ಗೆ ಮಾತ್ರ ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಆಮೇಲೆ ಮಾಡಿರ್ತಕ್ಕಂಥವ್ರು ಇದು ಹೇಳ್ತೀವಿ. ಆಮೇಲೆ ಸ್ಟಾರ್ಟಪ್ ಬಗ್ಗೆ ಐಡಿಯಾ ಕೊಡ್ತೀವಿ. ಮೌಲ್ಯವರ್ಧನೆ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಮೌಲ್ಯವರ್ಧನೆ ಬಗ್ಗೆ IHR ಅಲ್ಲಿ ಡಾಕ್ಟರ್ ಧನಂಜಯ್ ಅಂತಿದ್ದಾರೆ,
ಅವರು ಬಂದು ಅಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ನಮ್ಮ ರೈತರು ಬೆಳೆದಂಥ ಉತ್ಪನ್ನಗಳ ತಗೊಂಡೋದ್ರೆ ಅಲ್ಲಿ ಏನು ಬೇಕೋ ಪ್ರಾಡಕ್ಟ್ನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹಲವಾರು ಸವಲತ್ತುಗಳನ್ನು ಇವತ್ತು ಗೌರ್ಮೆಂಟ್ ಕೊಟ್ಟಿದೆ, ನಮ್ಮ ಯೂನಿವರ್ಸಿಟಿಗಳು ಕೊಟ್ಟವೆ, KVK ಕೊಟ್ಟವೆ. ಆಮೇಲೆ ಈ ಜ್ಞಾನವನ್ನು ಹಂಚ್ತಕ್ಕಂಥ ಸಾಕಷ್ಟು ಮಂದಿ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ, ಭಾಳಷ್ಟು ಮಂದಿ ಇದ್ದಾರೆ. ಅದನ್ನು ಕೇಳ್ತಾರೆ ನಮ್ಮ ರೈತರು, ಬಟ್ ಕೇಳಿದ ಮೇಲೆ ಕನ್ವಿನ್ಸ್ ಆಗ್ತಾರೆ, ಬಟ್ ಆಮೇಲೆ ಮಾಡಲ್ಲ. ಇದು ಆಗ್ತಕ್ಕಂಥ ತೊಂದರೆ. ಹಾಗಾಗಿ ಆ ಮೋಟಿವೇಶನ್ ಆಗಬೇಕು, ಜನರು ತಿಳಿದಂಥ ಮಾಹಿತಿಗಳನ್ನ ಅಳವಡಿಸ್ಕೊಳ್ಬೇಕು, ಎಲ್ಲ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಈ 8 ಯೋಜನೆಗಳಲ್ಲಿ ನಡೀತಾ ಇದ್ವಿ. ಅದು ನಿರಂತರವಾಗಿ ನಡೀತಾ ಇದೆ. ಇವತ್ತೊಂದು ದಿವಸ ಅಂತ ಏನೂ ಅಲ್ಲ. ಈಗ ನಾನು ಮೂಲತಃ ಹಳ್ಳಿಗೆ ನಾನೇ, ನಂದು ಒಂದು ಜಮೀನಿದೆ. ನಾನು 2014ರಲ್ಲಿ ಈ ಒಂದು ನಾಲೆಡ್ಜ್ ಶೇರಿಂಗ್ ವಿತ್ ವಿಲೇಜ್ ಆ್ಯಂಡ್ ಫಾರ್ಮ್ಸ್ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಕೂಡ ಕೃಷಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಅವಾಗಿತ್ತು. 10-12 ವರ್ಷಕ್ಕೂ ಈಗೂ ಭಾಳ ಬದಲಾವಣೆ ಆಗಿದೆ. ಅವಾಗ ಅಟ್ಲೀಸ್ಟ್ ನೀವು ದುಡ್ಡು ಕೊಟ್ಟರೆ ಕೂಲಿ ಇತ್ತು, ಮಾಡೋದಕ್ಕೆ ಜನ ಸಿಗ್ತಾಯಿದ್ರು. ಈಗ ನೀವು ಕೂಲಿ ಎಲ್ಲ ಏನು ಮಾಡಿದ್ರು ನಮಸ್ಕಾರ ಕಾಲಿಗೆ ಬಿದ್ದರೂ ಬರಲ್ಲ. ಅಂಥ ಪರಿಸ್ಥಿತಿಗೆ ನಾವು ತಂದಿಟ್ಟಿದ್ದೀವಿ. ಇದು ನಮ್ಮ ವ್ಯವಸ್ಥೆಗಳೆಲ್ಲ ಮಾಡಿರ್ತಕ್ಕಂಥ ಹಾಳು. ಇದ್ರ ಬಗ್ಗೆ ಯಾರೂ ಮುಂದೆ ಅಂತೂ ಯಾರೂ ಮಾಡಲ್ಲ. ಇನ್ನೂ ಸ್ವಲ್ಪ ಬಿಗಡಾಯಿಸುತ್ತೆ ಹೊರತು ಬಗೆಹರಿತಂತ ನನಗಂತೂ ಅನಿಸಲ್ಲ. ಮತ್ತು ಸಮಸ್ಯೆ ಹೆಂಗಪ್ಪ ಬಗೆಹರಿಸಂದ್ರೆ ನೀವೇ ಬಗೆಹರಿಸಿ. ಅಂದರೆ ಇಂಡಿವಿಜುವಲ್ ಲೆವೆಲ್ನಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ಅವೇರ್ನೆಸ್ಸು ಮೂಡಬೇಕು ಅಷ್ಟೇ ಅಲ್ಲ, ಅವರು ಅದನ್ನು ಅಳವಡಿಸ್ಕೊಳ್ಬೇಕು. ಅದು ಆಗ್ತಕ್ಕಂಥ ಕೆಲಸವನ್ನು ಭಾಳಷ್ಟು ಮಂದಿ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. ಭಾಳ ಜಿಲ್ಲೆವಾರು ಕೆಲವೊಂದೆಲ್ಲ ತಮ್ಮದೇ ಆದಂಥ ಸಂಘಟನೆ ಮಾಡ್ಕೊಂಡ್ರೆ ರೈತರೇ ಯಾರೂ ಇಲ್ಲ, ಅವ್ರದ್ದೇ ಆದಂಥ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ಸಂತೆಗಳನ್ನು ಮಾಡ್ತಾರೆ. ಇವೆಲ್ಲಗಳು ಬಹಳಷ್ಟು ಬದಲಾವಣೆಗಳಾಗ್ತದವೆ. ಯಾಕಂದರೆ ಈ ಬದಲಾವಣೆ ಅನಿವಾರ್ಯ, ಇಲ್ಲಾಂದರೆ ಸರ್ವೈವಲ್ ಆಗಲ್ಲ. ಆ ನಿಟ್ಟಿನಲ್ಲಿ ಕೂಡ ಕೆಲಸ ನಡೀತಾ ಇದೆ. ಎಲ್ಲ ಚಟುವಟಿಕೆಗಳನ್ನು ನಾವು ನಮ್ಮದೇ ಆದಂಥ ಒಂದು ಮ್ಯಾಗ್ಝಿನ್ ತಂದಿದ್ದೀವಿ. ಇದು ಕೃಷಿ ಆಶ್ರಮದ ಎಂಬ್ಲಮ್ಮು. ಇದರದ್ದು ಒಂದು ವೆಬ್ಸೈಟ್ ಕೂಡ ನಾವು ಶಾರ್ಟ್ಲಿ ಆಲ್ರೆಡಿ ಇದಾಗಿದೆ, ಬಟ್ ಅದಕ್ಕೆ ಅಡಿಷನ್ಸ್ ನಡೀತಾ ಇದೆ. ಕೃಷಿ ಆಶ್ರಮದ ಪರಿಕಲ್ಪನೆ ನಡೀತಾ ಇದೆ. ಅದರಲ್ಲಿ ನಮ್ಮ ಎಲ್ಲ ಆ್ಯಕ್ಟಿವಿಟಿಗಳು ಕೂಡ ನಡೀತೇವೆ. 8 ಯೋಜನೆಗಳನ್ನು ಕೂಡ ವೆಬ್ಸೈಟಲ್ಲಿ ನಿಮ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ನಿಮ್ದು ಏನಾದರೂ ಮಾರುಕಟ್ಟೆ ಇದ್ದರೆ ಆ ವೆಬ್ಸೈಟಲ್ಲಿ ನೀವೇನಾದರೂ ಹಾಕಿದರೆ ಅದಕ್ಕೆ ನೀವು ನೇರವಾಗಿ ಗ್ರಾಹಕರೊಂದಿಗೆ ನೀವು ಕನೆಕ್ಟ್ ಆಗ್ತೀರಿ. ವೆಬ್ಸೈಟ್ ಯಾವುದು? ಇದ್ರ ಬಗ್ಗೆನೇ ಕೃಷಿ ಆಶ್ರಮದ ವೆಬ್ಸೈಟು, ಅದನ್ನು ರಿಲೀಸ್ ಮಾಡಿಲ್ಲ, ರೆಡಿ ಆಗ್ತಾ ಇದೆ. ಅದನ್ನು ಒಂದು ಸಾರಿ ರೆಡಿ ಆದಾಗ ರೈತರು ತಮ್ಮ ವಸ್ತುಗಳನ್ನು ನೇರವಾಗಿ ಅಲ್ಲಿ ಮಾರುಕಟ್ಟೆ ಸೃಷ್ಟಿಯಾಗುತ್ತೆ. ಈಗಲೂ ವಾಟ್ಸಪ್ ಗ್ರೂಪ್ಗಳು ಮಾಡಿದ್ದೀನಿ. F-Mart ಅಂತಕ್ಕಂಥ ಕೆಲವೊಂದು 3 ಗುಂಪನ್ನು ಮಾಡಿದ್ದೀನಿ. ಅಲ್ಲಿ ಏನು ಮಾಡ್ತೇನೆ ಅಂದರೆ ಬೆಳೀತಕ್ಕಂಥ ರೈತರನ್ನು ಗುರುಸಿ ಆ ಗುಂಪಲ್ಲಿ ಹಾಕ್ತೀನಿ. ಅಲ್ಲಿ ಗ್ರಾಹಕರು ಕೂಡ ಇದ್ದಾರೆ, ಅಲ್ಲಿ ಅವರಿಬ್ಬರು ಕನೆಕ್ಟ್ ಆಗ್ತಾರೆ. ಓಕೆ, ಅವರು ಕೊಡುಕೊಳ್ಳುವಿಕೆ ನಡೀತಾ ಹೋಗುತ್ತೆ. ಈ ಒಂದು ನನ್ನದೇ ಆದಂಥ ಪದ್ಧತಿನಲ್ಲಿ ಇವೆಲ್ಲಕ್ಕೂ 8 ಗ್ರೂಪ್ಗೂ ಕೇಳ್ತಾ ಇದೆ. ನಾವು ಯಾರನ್ನೂ ಕೇಳ್ತಲ್ಲ. ಇದು ನಿರಂತರವಾಗಿ ಮಾಡೋ ಕಾರ್ಯಕ್ರಮ ಆಗಿದ್ದರಿಂದ ಜನರಲ್ಲಿ ಒಂದು ಇವ್ರ ಹತ್ರ ಎಲ್ಲೋ ಒಂದು ಸೊಲ್ಯೂಷನ್ ಇದೆ ಅಂತ ನನಗೆ ದಿನಕ್ಕೆ ಒಂದು 8-10 ಕಾಲ್ ಬರ್ತವೆ. ಆ ಕಾಲಲ್ಲಿ ಹೆಂಗಿರ್ತವೆ ಅಂದರೆ, ಸರ್ ನನಗೊಂದು ಹಸು ಬೇಕಾಗಿತ್ತು, ಹಸು ಕೊಡ್ತೀರಾ ಅಂತ ಬರ್ತಾರೆ. ನನಗೆ ಜಮೀನು ಬೇಕಂತ ಕೇಳ್ತಾರೆ, ನನಗೆ ಗೋಕೃಪಾಮೃತ ಬೇಕು ಅಂತ ಮಾಡ್ತಾರೆ. ಆಮೇಲೆ ಇನ್ನೂ ಕೆಲವೊಂದು ಸಾರಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತಾರೆ. ಒಂದು ಜಮೀನಿದೆ ಸರ್, ಹೆಂಗೆ ಮಾಡೋಣ. ಅವಾಗ ನಾನೇನು ಮಾಡ್ತೀನಿ, ಯಾರು ಜಮೀನನ್ನು ಮಾಡೋದ್ರ ಬಗ್ಗೆ ತಜ್ಞರಿದ್ರೆ ಅವ್ರ ಜೊತೆಗೆ ನಾನು ಕನೆಕ್ಟ್ ಮಾಡ್ತೀನಿ. ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ನಾನು ಕೇವಲ ಐ ಆಮ್ ಓನ್ಲಿ ಎ ಮೀಡಿಯೇಟರ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ನಾನು ಕೃಷಿ ಬಗ್ಗೆ ಸಮಸ್ಯೆ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ನನಗೆ ಆ ಜ್ಞಾನ ಇಲ್ಲ, ಅಥೆಂಟಿಕ್ ಇಲ್ಲ. ನಾನೇನು ಓನ್ಲಿ ಕನೆಕ್ಟರ್ ಸಾಲ್. ಹಾಗಾಗಿ ಕನೆಕ್ಟ್ ವಿತ್ ನೇಚರ್ ಅಂತಕ್ಕಂಥ 4 ಗುಂಪುಗಳನ್ನು ನಾವು 2014ರಲ್ಲೇ ಮಾಡಿದ್ದು. ಕನೆಕ್ಟ್ ವಿತ್ ನೇಚರ್ ಅಂತಕ್ಕಂಥ ಒಂದು ಗುಂಪು. ಆ ನಿಟ್ಟಿನಲ್ಲಿ ಸುಮಾರು ಒಂದು 6-7 ಸಾವಿರ ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಏನೋ ಮಾಡ್ತಾರಂತ ಒಂದು ಇರುತ್ತೆ. ನಾವು ಮಾಡಿದಂಥ ಎಲ್ಲ ಇದನ್ನು ಈ ಒಂದು ತ್ರೈಮಾಸಿಕ ಮಂತ್ಲಿ 3 ಮಂತ್ಸಿಗೆ ಒಂದು ಮ್ಯಾಗಝೈನನ್ನು, ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಇದನ್ನು ಕೂಡ ಮಾಡ್ತಾ ಹೋಗ್ತೀವಿ. ಆಮೇಲೆ ಕೆಲವೊಂದು ಕೃಷಿ ಆಶ್ರಮಗಳನ್ನು ಪರಿಚಯ ಕೂಡ ಇಲ್ಲಿ ಮಾಡ್ತೀವಿ ನೋಡಿ. ಕೃಷಿ ಆಶ್ರಮ ಅವನು ಕೂಡ ಇಲ್ಲಿ ಪರಿಚಯ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ, ಭಾಳಷ್ಟು ಮಂದಿ ನಮ್ಮನ್ನು ಕೇಳ್ತಾರೆ, ಸರ್ ನಾವು ಈ ಕಡೆ ಹೊರನಾಡು ಕಡೆ ಹೋಗ್ತೀವಿ, ಅಲ್ಲಿ ಯಾರಾದರೂ ಕೃಷಿ ಆಶ್ರಮಗಳಿದ್ದಾವೆ, ನಮಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ, ನಾವು ಕೃಷಿನೇ ಕಲಿಬೇಕು, ನಮ್ಗೆ ಉಳ್ಕೊಳ್ಕೊಂಡು ವ್ಯವಸ್ಥೆನೂ ಬೇಕು. ಅವಾಗ ನಾವೇನು ಮಾಡ್ತೀವಿ, ನೋಡಪ್ಪ ಇಲ್ಲಿದೆ, ಅಲ್ಲಿ ಹೋಗು, ನೀನು ಕೃಷಿನಲ್ಲಿ 2 ದಿವಸ ಇರು, ಎಲ್ಲದನ್ನು ಕಲಿ, ಎಲ್ಲ ಸಾಧನೆ ಮಾಡಿದ್ದನ್ನು ನಿನಗೆ ಹೇಳ್ತಾನೆ. ನೀನು ನೋಡು, ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳನ್ನು ನೋಡು. ನೀನು ಅಲ್ಲೆಲ್ಲೋ ಲಾಡ್ಜಲ್ಲಿ ಅಥವಾ ಇನ್ನೆಲ್ಲೋ ಇರೋಬಂದು, ಹೋಮ್ ಸ್ಟೇನಲ್ಲಿ ಇರೋಬಂದು ಇಲ್ಲಿರು, ನೀನು ಕಲಿತೀಯ. ಜಾನಪದ ಕಲೆಗಳನ್ನು ಕೂಡ ನಿನಗೆ ತೋರಿಸ್ತಾರೆ. ಜಾನಪದ ಊಟ, ಆ ಕಾಲದ ಊಟವನ್ನು ಕೂಡ ನಿಮಗೆ ತೋರಿಸ್ತಾರೆ. ಗೊತ್ತಾಯ್ತಲ್ರ? 60 ವರ್ಷಗಳ ಹಿಂದಿನ ಜೀವನ ಪದ್ಧತಿಯನ್ನು ರಿಕ್ರಿಯೇಟ್ ಮಾಡೋದು, ಅದು ಆಪ್ತತೆಯನ್ನು ತರುತ್ತದೆ. ನಾವು ಇಷ್ಟ ಆಗುತ್ತೆ ಆ್ಯಕ್ಚುಲಿ.
ನಾವು ಸಿಟಿನಲ್ಲಿ ಇದ್ಕೊಂಡು ಇದರಲ್ಲಿ ಇದ್ಕೊಂಡು ನಮ್ಗೆ ಆಲ್ರೆಡಿ ಸಾಕಾಗೋಗಿದೆ. ಎಲ್ಲೋ ಒಂದು ಕಡೆ ತಣ್ಣಗಿರ್ಬೇಕಪ್ಪ ಅಂತ ಒಂದು ಇಷ್ಟಪಡ್ತೀವಿ ಅಲ್ವಾ? ಆ ತಾಣಗಳೇ ಆಶ್ರಮ. ಹಾಗಾಗಿ ಇದು ಪ್ರಥಮ ಸಂಚಿಕೆ, ಇದು ಬಿಡುಗಡೆ ಆಗಿದೆ. ಇದು ನಿರಂತರವಾಗಿ ಕೂಡ ಪರಿಚಯ ಆಗುತ್ತೆ. ಇದರಲ್ಲಿ ಕೂಡ ನಾವು ಮಾಡಿದಂಥ ಕೆಲಸಗಳನ್ನು ಏನೇನು ಆ್ಯಕ್ಟಿವಿಟಿ ಮಾಡಿದ್ದೀವಿ ಅನ್ನೋದನ್ನು ಕೂಡ ಪ್ರಕಟಣೆ ಮಾಡ್ತಾ ಹೋಗ್ತೀವಿ. ಯಾವುದು ಆಡಂಬರ ಆಗಬಾರ್ದು, ಅದು ಜನರಿಗೆ ಇಷ್ಟ ಆಗಬೇಕು, ಹೌದು ಇದು ನಡೆಯುತ್ತೆ ಅನ್ನೋದನ್ನು ಕೂಡ ಮಾಡಿ 1 ಎಕರೆಯಲ್ಲಿ ಏನೆಲ್ಲ ನಾವು ಕೃಷಿ ಪದ್ಧತಿಗಳು ಅಳವಡಿಸಿಕೊಳ್ಬೇಕು ಅನ್ನೋದು ಕೂಡ ನಾವು ಒಂದು ಮಾಡಲ್ ಮಾಡಿದ್ವಿ. ಅದೆಲ್ಲ ಕಡೆ ಪ್ರಚಾರ ಕೂಡ ಮಾಡಿದ್ವಿ. ಯಾರೇ ಕೇಳಿದ್ರು ಕೂಡ ಫ್ರೀಯಾಗಿ ಕೊಡ್ತೀವಿ. ಸರ್ ಹೇಳ್ಕೊಡ್ತೀರಾ? ಹೇಳ್ಕೊಡೋದು ಏನಿಲ್ಲ ಅಣ್ಣ, ಮಾಡಿದ್ವಿ. ನಾನು ಬಂದು ತಿರುಗಿ ಕನ್ಸಲ್ಟೆನ್ಸಿ ಅದು ಇದೆ ಅಂತ ಸುಮಾರು ಲಕ್ಷಗಟ್ಟಲೆ ಚಾರ್ಜ್ ಮಾಡೋರು ಇದ್ದಾರೆ. ಅವರು ಹೋಗಿ ನಿಮ್ಗೆ ದುಡ್ಡು ಕೊಡೋಕೆ ಹೋಗಬೇಡಿ, ಅಂಥ ವಿದ್ಯೆ ಏನೂ ಅಲ್ಲ. ಓದಿ ಕೇಳಿ, ಏನಾದರೆ ಎಲ್ಲ ವಿವರವಾಗಿ ಬರೆದಿದ್ದೀವಿ, ಅದನ್ನು ಅನುಸರಣೆ ಮಾಡಿ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಸುಮಾರು ಮಂದಿ ಬರ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದರೆ ಏನಾಗಿದೆ ಅಂದರೆ ಕೃಷಿಯ ಮೂಲಕವಾಗಿ ಕೆಲವು ಮಂದಿ ಬಂಡವಾಳ ಮಾಡ್ಕೊಂಡು ಆ ಮೂಲಕನೂ ಎಕ್ಸ್ಪ್ಲೈಟೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕನ್ಸಲ್ಟೆನ್ಸಿ ಮಾಡ್ತೀವಿ ಅಂತ ಲಕ್ಷಗಟ್ಟಲೆ ದುಡ್ತಕ್ಕಂಥ ಕೆಲಸ. ಅದು ಬೇಕಾಗಿಲ್ಲ. ಭೂತಾಯಿ ಯಾರ ಮಾತನ್ನು ಕೇಳಲ್ಲ, ಗೊತ್ತಲ್ಲ? ಆ ಕೇಳೋದು ಒಂದೇ, ಅಣ್ಣ ನೀನು ಆರೋಗ್ಯ ಕೆಡಿಸಿದೀಯ ನಂದು, ಮೊದಲು ಅಂದ ರೆಡಿ ಮಾಡಿಬಿಡು, ಒಂದು ಬೀಜ ಇಡು ಸಾಕು, ಉಳಿಕೆ ನಾನು ನೋಡ್ಕೋತೀನಿ. ಈ ಕೆಲಸ ಮಾಡ್ತಾ ಹೋದರೆ ಕೃಷಿ ಸಮಸ್ಯೆಗಳು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಒಂದು ಸಮಸ್ಯೆಗಳಿಗೆ ಕೈ ಜೋಡಿಸಿರೋರು ಕೂಡ ಭಾಳಷ್ಟು ಮಂದಿ ಇದ್ದಾರೆ. ಮಣ್ಣಿನ ಬಗ್ಗೆ ಮಾರುತಿರಾವ್ ಅಂತ ಒಬ್ಬರು ಇದ್ದಾರೆ, ನಮ್ಮ ಏನೋ ಸಾಯಿಲ್ ವಾಸು ಅವ್ರು ತೀರ್ಕೊಂಡ್ಬಿಟ್ರು. ಅವರ ಶಿಷ್ಯ ಅಂದರು ಮಾರುತಿರಾವ್ ಅಂತೇಳಿ. ಈಗಲೂ ಕೂಡ ತಿಂಗಳಲ್ಲಿ 2-3 ದಿವಸ ಕೃಷಿಯ ಬಗ್ಗೆ, ಮಣ್ಣಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಹಜವಾಗಿ ಯಾವುದೇ ಕೆಮಿಕಲ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಮಣ್ಣನ್ನು ಹಾಳು ಮಾಡಿದ್ದೀವಿ, ಅಲ್ಲಿರ್ತಕ್ಕಂಥ ಜೀವಗಳನ್ನು ಕೊಂದಾಕಿದ್ದೀವಿ, ಎಲ್ಲವರೆಗೆ ಅವು ಸೃಷ್ಟಿ ಆಗಲ್ವೋ ಅಲ್ಲಿವರೆಗೆ ನಮ್ಮದು ಕೃಷಿ ಸರಿ ಹೋಗಲ್ಲ ಅಂತಕ್ಕಂಥ ಮಾತನ್ನು ನಿರಂತರವಾಗಿ ಹೇಳ್ತಾ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಮಂದಿ ರೈತರು ನಮ್ಮ ಜೊತೆಗೆ ಸೇರಿದ್ದಾರೆ. ಆಮೇಲೆ ಔಷಧಿ ಬೆಳೆಗಳನ್ನು ಬೆಳೆಯೋದಾಗಲಿ, ಎಂಡೇಂಜರ್ ಪ್ಲಾಂಟ್ಗಳನ್ನು ಬೆಳೆಸೋದ್ರ ಬಗ್ಗೆ ಆಗಲಿ ನಮ್ಮ ಜೊತೆಗೆ ಜಗನ್ನಾಥ ರಾವ್ ಅಂತಕ್ಕಂಥ ಅವರು ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಸುಮಾರು ಇದ್ದಾರೆ. ಆಮೇಲೆ ನಮ್ಮ ವೆಬ್ಸೈಟ್ ಕ್ರಿಯೇಟ್ ಮಾಡಲಿಕ್ಕೆ ಮೊದಲನಾಥ್ ಅಂತ ಒಬ್ಬರು ಇದ್ದಾರೆ, ವೆಬ್ಸೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಗೋವಿಂದರಾಜು ಅಂತ ಹೇಳ್ಬಿಟ್ಟು ಅವರು ಕೂಡ ಈ ಸಸ್ಯಗಳನ್ನು ಪೂರೈಸೋದಾಗಲಿ, ಕೆಲವೊಂದು ಡಿಸೈನ್ ಮಾಡೋದಾಗಲಿ, ಈ ಥರದ್ರ ಕೂಡ ಸಾಕಷ್ಟು ಮಂದಿ ನಮ್ಮ ಜೊತೆಗೆ ಇದ್ದಾರೆ. ಈ ಒಂದು ಕಾರ್ಯಕ್ರಮಗಳ ಉದ್ದೇಶ ಯಾಕೆ ಮಾಡ್ಬೇಕು ಅನ್ನೋದು ಅರ್ಥನೂ ಅವ್ರಿಗೆ ಆಗಿದೆ. ಭಾಳಷ್ಟು ಮಂದಿ ರೈತರು ಕೂಡ ಅರಿವಾಗಿದೆ, ಇದು ಅನಿವಾರ್ಯತೆ ಇದೆ ನಮಗೆ. ಇವೆಲ್ಲಗಳು ಏನು ಈ ದೊಂಬರಾಟ ಏನು ಮಾಡ್ತೀವಲ್ಲ ಸಿಟಿದಲ್ಲಿ, ಭಾಳ ದಿವಸ ನಡೆಯಲ್ಲ ಅವು. ಅದು ಅಲ್ಲದೆ ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ಭಾಳಷ್ಟು ಮಂದಿ ಸ್ಕೂಲ್ ಅವರು ಕೂಡ ನಮ್ಮನ್ನು ಪರಿಚಯ ಮಾಡ್ತಾರೆ. ಸ್ಕೂಲವರು ನಾವು ಕೂಡ ಕೃಷಿ ಬಗ್ಗೆ ನಮ್ಮ ಮಕ್ಕಳಿಗೆ, ಅದು 6, 7, 8, 9 ಆಗಿರ್ಬೋದು, SLC ವರೆಗೆ ಆಗಿರ್ಬೋದು, ಅಥವಾ 1ನೇ ತರಗತಿಯಿಂದಲೂ ಕೂಡ ಕೆಲವೊಂದು ಶಾಲೆನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಸಣ್ಣ ಒಂದು ಸಿಲೆಬಸ್ ಅಂತ ಇಟ್ಟಿದ್ದಾರೆ, ಅವರು ಪ್ರಾಕ್ಟಿಕಲ್ ಅಂತ ಮಾಡ್ತಾರೆ. ಈ ಒಂದು ಬದಲಾವಣೆಗಳು ಆರಂಭ ಆಗ್ತಾ ಇದೆ. ಆಮೇಲೆ ಕಾಲೇಜ್ ಲೆವೆಲಲ್ಲೂ ಕೂಡ ನಿಮಗೆ ಗೊತ್ತಿದೆ ಆಲ್ರೆಡಿ, ಯಾವುದೇ ಒಂದು ಪದವಿ ಅವನಿಗೆ ಸಿಗಬೇಕಾದ್ರೆ ಅವನಿಗೆ ಆದಂಥ ಕೆಲವೊಂದು ಪಾಯಿಂಟ್ಗಳು, ಮಾರ್ಕ್ಸ್ಗಳನ್ನು ತೆಗಿಬೇಕು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜುಗಳು ಅಲ್ಲಾದರೆ ನಿಮ್ಗೆ ACT ಆ್ಯಕ್ಟಿವಿಟಿ ಪಾಯಿಂಟ್ಸ್ ಅಂತ ಬರುತ್ತೆ. 100 ಅಂಕಗಳನ್ನು ತೆಗಿಬೇಕು. ಅವನು 4 ವರ್ಷದ BE ಮುಗಿಸಿ ಅವನು ಆ ಸರ್ಟಿಫಿಕೇಟ್, ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಬರಬೇಕಾದ್ರೆ 100 ಆ್ಯಕ್ಟಿವಿಟಿ ಪಾಯಿಂಟ್ ಅಂತ ಬರುತ್ತೆ. ಪಡಿಬೇಕು. ಹೆಂಗೆ ಪಡಿಬೇಕಂದ್ರೆ, ಕೇವಲ ವಿದ್ಯಾರ್ಥಿಗಳು ಏನಾಗಿದ್ದಾರೆ, 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೋ ಒಂದು ಕಲಿತಾರೆ, ಜೀವನದಲ್ಲಿ ಏನೋ ಯೂಸ್ ಆಗಲ್ಲ, ಅದು ಮುಂದೆ ಅವರಿಗೆ ಭರವಸೆ ಕೊಡಲ್ಲ, ಪರಿಪೂರ್ಣತೆ ಬರಲ್ಲ. ಆ ಕಾರಣಕ್ಕಾಗಿಯೇ ಅವ್ರಿಗೂ ಕೂಡ ಜೀವನದ ಕಷ್ಟಗಳು, ನೋವುಗಳು, ಹಳ್ಳಿಯ ಪರಿಸರ ಎಲ್ಲ ಗೊತ್ತಾಗಬೇಕಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವರು ಪ್ರತಿ ವೆಕೇಷನ್ ಪೀರಿಯಡಲ್ಲಿ ಅಥವಾ ಪ್ರತಿ ಒಂದು ಸೆಮಿಸ್ಟರ್ ಆದಮೇಲೆ ಹಳ್ಳಿಗೆ ಹೋಗಿ ಹಳ್ಳಿಯ ಪರಿಸರದ ಬಗ್ಗೆ, ಕೃಷಿ ಬಗ್ಗೆ, ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಸ್ಟಡಿ ಮಾಡಿ ಒಂದು ಪ್ರಾಜೆಕ್ಟ್ ಥರ ಬರೋದು, ಅದನ್ನು ಕಾಲೇಜ್ ಸಬ್ಮಿಟ್ ಮಾಡಿದಾಗ ಇಷ್ಟು ಮಾರ್ಕ್ಸ್ ಅಂತ ಬರುತ್ತೆ. ಪ್ರತಿ ಸೆಮಿಸ್ಟರ್ ಆದಮೇಲೆ ಕೂಡ ಮಾಡ್ಬೇಕಂತ ಒಂದು ಪದ್ಧತಿಯನ್ನು BE ಹುಡುಗರಿಗೂ ಮಾಡಿದ್ದಾರೆ, ಈವನ್ ಯಾವುದೇ ಡಿಗ್ರಿ ಕೂಡ ಮಾಡಿದ್ದಾರೆ. ಅದನ್ನು ಕೆಲವೊಂದು ನಮ್ಮ ಕೃಷಿ ಅಭ್ಯರ್ಥಿಗಳ ಗ್ರಾಮ ವಾಸ್ತವ್ಯ ಅಂತ ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬ ಕೃಷಿಯ ಅಭ್ಯರ್ಥಿ, ಆಮೇಲೆ ವಿದ್ಯಾರ್ಥಿ ಕೊನೆಗೆ ಅವನು ಡಿಗ್ರಿಯಿಂದ ಹೊರಗೆ ಬರಬೇಕಾದ್ರೆ ಅವನು ಹಳ್ಳಿಗೆ ಹೋಗ್ಬೇಕು, ಹಳ್ಳಿಗೆ ವಾಸ್ತವ ಮಾಡಬೇಕು, ಅವನು ಕೃಷಿಕನ್ನ ಕಂಡಬೇಕು, ಅವನೇನು ಸಮಸ್ಯೆ ಇದೆ ಅಂತ ಕೇಳಬೇಕು, ಆ ಸಮಸ್ಯೆಗಳ ಉತ್ತರವನ್ನು ಇವನು ಇದು ಮಾಡಬೇಕು, ಕಲಿಬೇಕು, ಇವನೇ ಹೇಳ್ಕೊಡ್ಬೇಕು, ಅವನು ಕಲಿಬೇಕು. ಇವೆಲ್ಲವುಗಳನ್ನು ಸಾಕಷ್ಟು ಬದಲಾವಣೆಗಳನ್ನು ನಮ್ಮ NEP 2020 ಏನಿದೆ ಅಲ್ವಾ, ಆ ಮೂಲಕವಾಗಿ ತಂದಿದ್ದಾರೆ.
ಬಟ್ ಪ್ರಾಬ್ಲಮ್ ಏನಂದರೆ ಅದರ ಅಳವಡಿಕೆ ಏನಿದೆ ಅಲ್ವಾ, ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನ ಮಾಡ್ತೀವಿ ಅನ್ನೋದು ಆ ಕಾಲೇಜುಗಳಿಗೆ ಸಂಬಂಧಪಟ್ಟದ್ದು ಅಥವಾ ಮೇಷ್ಟ್ರಿಗೆ ಸಂಬಂಧಪಟ್ಟದ್ದು. ಆ ಮೇಷ್ಟ್ರ ಆದವನು ಹೇಳ್ಬೇಕು, ಅಣ್ಣ ಈ ಥರ ಇದೆ, ಹೋಗು ಕಲಿ. ನೀನು ಯಾವುದೇ ಕಾರಣಕ್ಕೂ ನೀನು ಕೃಷಿ ಪದವಿ ಬಂದ ಮೇಲೆ ನೀನು ಯಾವುದೇ ಕಾರಣ ಉದ್ಯೋಗಕ್ಕೆ ಹೋಗಬೇಡ. ಇದನ್ನು ಮಾಡಿದ್ದೇ ಈ ಕೋರ್ಸುಗಳನ್ನು, ಈ ಕಲಿಕೆಗಳನ್ನ ಯಾಕೆ ಮಾಡಿದ್ದೀವಿ ಅಂದರೆ, ನಮ್ಮ ಹಳ್ಳಿ ಮೂಲದ ವಿದ್ಯಾರ್ಥಿಗಳು ಈ ಒಂದು ಪದ್ಧತಿಯನ್ನು, ಕೃಷಿಯನ್ನು ಕಲಿತು ನೀನು ತಿರ್ಗಿ ಹಳ್ಳಿಗೆ ಹೋಗಿ ಒಂದು ಮಾದರಿ ಕೃಷಿಕನಾಗಿ ಬದುಕು ಅಂತ ಇದನ್ನು ಮಾಡಿದರೆ ಹೊರತು, ನೀನು ಬಂದು ಪದವಿ ತಗೊಂಡ್ಬಿಟ್ಟು ತಿರ್ಗಿ ಜಾರಿಗೆ ಸೇರಿಸೋದಾಗಿದ್ದರೆ ಗೌರ್ಮೆಂಟ್ ಅಥವಾ ನಾವು ಯಾಕೆ ಇದು ಮಾಡಬೇಕಾಗಿತ್ತು ಅನ್ನೋದನ್ನು ನಮ್ಮ ವಿಜ್ಞಾನ ಕೇಂದ್ರಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು ಮಕ್ಕಳಿಗೆ ತಲೆ ಒಳಗೆ ತುಂಬಬೇಕು. ನಮ್ಮ ಇಡೀ ಮೂಲ ಏನು ಸ್ವತಂತ್ರ ಪೂರ್ವದಲ್ಲಿ ಇಡೀ ನಮ್ಮ ಅಥವಾ ಆ ಕಾಲದಲ್ಲಿ ಅನಾದಿ ಕಾಲದಲ್ಲಿ ನಮ್ಮ ವಜ್ರ ವೈಢೂರ್ಯನೆಲ್ಲ ಸೇರಿ ತುಂಬಿದ್ರು ಅಂತ ಹೇಳ್ತಿದ್ರಲ್ಲ, ಆ ಟೈಮಲ್ಲಿ ಅದೆಲ್ಲ ಈ ಸಿರಿವಂತಿಗೆ ಎಲ್ಲಿಂದ ಬಂತು? ಅವಾಗಿನ ಐ ಟಿ ಬಿ ಟಿ ಇತ್ತ? ಇಂಡಸ್ಟ್ರಿಗಳಿದ್ವು ಸೋಫಾರು ಎಲ್ಲಿಂದ ಬಂತು? ಕೃಷಿಯಿಂದ ತಾನೇ ಬಂದದ್ದು. ಅಂತಹ ದಿನಗಳನ್ನು ಇವತ್ತೆಲ್ಲ ಹಾಳು ಮಾಡಿ ಕೂತ್ಕೊಂಡಿದ್ದೀವಿ. ಹಂಗಿರುವಾಗ ಕೃಷಿ ಸೋಲು ಅಂತಕ್ಕಂಥದ್ದು ಎಲ್ಲಿದೆ? ಸೋತಿರೋದು ನಾವು ಸರಿಯಾದ ಜ್ಞಾನವನ್ನು ನಾವು ಜನರಿಗೆ ತಲುಪಿಸಿಲ್ಲ, ಅಥವಾ ಅವ್ರಿಗೆ ಏನು ಬೇಕೋ ಪೂರಕವಾದ ವ್ಯವಸ್ಥೆಗಳನ್ನು ನಾವು ಮಾಡಿಲ್ಲ. ಅಷ್ಟು ಮಾಡಿದರೆ ಸಾಕು, ಮತ್ತೆ ಆ ದಿನಗಳು ವಾಪಸ್ ಬರ್ತವೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಓಕೆ ಸರ್. ಏನಾದರೂ ಇದ್ದರೆ ಕೇಳಿ. ಇದು ನಮ್ಮ ಚಟುವಟಿಕೆಗಳು, ಇವು ನಿಲ್ಲದ ಚಟುವಟಿಕೆಗಳು. ಕಳೆದ 2014ರಿಂದ ಆರಂಭ ಮಾಡಿ ನಿರಂತರವಾಗಿ ಬೇರೆ 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 ಅಡಿಷನ್ ಆಗ್ತಾ ಇದ್ದಾವೆ, ಹೊಸ ಹೊಸ ಚಿಂತನೆಗಳು ಬರ್ತಾ ಇದ್ದಾವೆ. ನೋಡಿರಿ, ಈ ಯುವಕರನ್ನು ಕರೆದು ನಾವು ಅವರನ್ನು ಕೃಷಿಗೆ ತರಬೇಕಂತ ಯೋಚನೆ ಈಗ ಆರಂಭ ಆಗಿದೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಮಂದಿ ಕೈ ಜೋಡಿಸ್ತಾ ಇದ್ದಾರೆ ಕೂಡ. ಹಾಗಾಗಿ ಈ ಎಲ್ಲ ಒಂದು ಏನು ಆಡಂಬರದಿಂದ ನಾವು ನಿರಾಡಂಬರಕ್ಕೆ, ಸರಳತೆಗೆ ಹೋದಾಗ ಒಂದು ಉತ್ತಮವಾದ ಕೃಷಿನ ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಪರಿಸರ ಕಟ್ಬೋದು. ಪರಿಸರ ಮುಖ್ಯ. ನಾವು ಕೃಷಿ ಆಶ್ರಮದಲ್ಲಿ ಬರೋದೇ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ನಾವು. ಬಯೋಡೈವರ್ಸಿಟಿ ಅಂದರೆ ನಿಸರ್ಗದೊಂದಿಗೆ ಕನೆಕ್ಟ್ ಆಗೋದು. ಹೌದ್ರಾ? ಅಲ್ಲಿ ಯಾವುದೋ ನೀವು ಬೇಲಿ ಕಟ್ತೀರಾ ಅಥವಾ ಬೇರೆ ಬೇರೆ ಸಸ್ಯ ರಾಶಿಗಳನ್ನು ಹುಟ್ಟಾಕ್ತೀರಾ, ಆವಾಗ ಅಲ್ಲಿ ಹಲವಾರು ವಿಧದ ಪ್ರಾಣಿ, ಪಕ್ಷಿ, ಕೀಟ, ಹೌದ್ರಾ, ಎಲ್ಲ ಜೇನು ಬಂದಲ್ಲೆಲ್ಲ ಉಳ್ಕೊಳ್ಳುತ್ತೆ. ಅದಕ್ಕೆ ಆಶ್ರಯದಾತರ ಆಗ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮ ಕನೆಕ್ಟಿವಿಟಿ ನಿಸರ್ಗದೊಂದಿಗೆ ಆಗುತ್ತೆ. ಆವಾಗ ನೀವು ಋಷಿ ಆಗ್ತೀರಿ. ಆ ಕಾರಣಕ್ಕಾಗಿ ನಮ್ಮ ಈ ಒಂದು ಮ್ಯಾಗ್ಝೈನನ್ನು ಕರೆದಿರೋದು ಕೃಷಿ ಋಷಿ ಖುಷಿ ಅಂತ ಕರೆದರು. ನಮ್ಮ ಕೃಷಿ ಆಶ್ರಮದ ಒಂದು ಇದು ಕೃಷಿ ಋಷಿ ಆಗ್ತೀರಿ. ಋಷಿಯಿಂದ ನಿಮಗೆ ಖುಷಿ ಸಿಗುತ್ತೆ, ಖುಷಿ ಬರುತ್ತೆ. ಖುಷಿಯಿಂದ ಮಾತ್ರ ಋಷಿ ಆಗ್ತದೆ. ಕೃಷಿಕನಾದವನು ಋಷಿ ಆಗ್ಬೇಕು. ಇದೇನಾಗಿದೆ ಅಂದರೆ, ಕೃಷಿಕರು ಎಲ್ಲರೂ ಏನೋ ಕಮರ್ಷಿಯಲ್ ಆಗೋಗ್ಬಿಟ್ಟಿದ್ದಾರೆ. ಗೊತ್ತಾಗುತ್ತಲ್ವಾ? ಕಮರ್ಷಿಯಲ್ ಅಂದರೆ ದುಡ್ಡು ಮಾಡ್ಬೇಕಷ್ಟೇ, ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ. ಹಂಗಾಗಿ ಜಮೀನು ಹಾಳಾಗೋಗುತ್ತೆ. ಇದೆಲ್ಲದನ್ನು ಬಿಟ್ಟು ನಾವು ಈ ಕೃಷಿ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಭೂತಾಯಿಯನ್ನು ಹಾಳು ಮಾಡಿದರೆ, ಭೂ ಫಲವತ್ತತೆಯನ್ನು ಉಳ್ಕೊಂಡಾಗ ಮಾತ್ರ ನಾವು ತಿನ್ನೋ ಆಹಾರದಲ್ಲಿ ಎಲ್ಲ ಏನೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಲ್ಲ, ಅದು ಇರ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮತ್ತು ಮೋನೋಕ್ರಾಪಿಂಗ್ ಅಂತ ಹೇಳಿದು ನಾವೇನು ಬೆಳೀತಕ್ಕಂಥ ಪದಾರ್ಥದಲ್ಲಿ ಯಾವುದೇ ಒಂದು ಪೋಷಕಾಂಶಗಳಿಲ್ಲ. ಆ ಎಲ್ಲ ಕಾರಣಗಳಿಂದ ನಮ್ಮಲ್ಲಿ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಉಂಟಾಗ್ತವೆ. ಸೊ ನಮಗೆ ಕೃಷಿಯ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.